Hello everyone, welcome to Triple T Academy DCT classes. So in this video, today I am discussing about the continuation part of that is business process automation, that is workflow. So in previous videos, we discussed about the concepts like introduction of business process automation and the types of organization structures and the introduction of organization structures. So just brief revise ಮಾಡ್ತೀನಿ like business process automations ಅಂತಂದ್ರೆ ಏನಾಗಿರುತ್ತೆ, it's a process where set of activities are performed in organizations or company to achieve specific goal. So BPA is nothing but it's a set of activities which is performed in organization or in company to achieve specific goal. So ಈ ಡೆಫಿನೇಷನ್ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ಸೊ ದಟ್ ನಿಮಗೆ ವರ್ಕ್ ಫ್ಲೋ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಲೈಕ್ ವರ್ಕ್ ಫ್ಲೋ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಲೈಕ್ 2023 ಆ್ಯಂಡ್ 2024. ಸೊ ಎರಡೂ ಕ್ವಶನ್ ಪೇಪರ್ನ ನೀವು ಚೆಕ್ ಮಾಡಿದ್ರೆ ವರ್ಕ್ ಫ್ಲೋ ಕಾನ್ಸೆಪ್ಟಿಂದ ಕ್ವಶನ್ ಇದೆ, ಬಟ್ ಇಟ್ಸ್ ನಾಟ್ ಅಬೌಟ್ ವರ್ಕ್ ಫ್ಲೋ. ಸೊ ವರ್ಕ್ ಫ್ಲೋ ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಟು ನೋ ದ ಡೆಫಿನೇಷನ್ ಆಫ್ ಬಿಸ್ನೆಸ್ ಪ್ರೋಸೆಸ್, ಎಸ್ಪೆಷಲಿ ಪ್ರೋಸೆಸ್. ಸೊ ಪ್ರೋಸೆಸ್ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಏನಾಗಿರುತ್ತೆ, so process is nothing but it's a set of activities we are performing to achieve some goal, to reach some target or to achieve some outcome. So particular gain on that activities na ಮಾಡ್ತೀವಿ, perform ಮಾಡ್ತೀವಿ. ಸೊ ಅದನ್ನು ನಾವೇನಂತ ಹೇಳ್ತೀವಿ, process ಅಂತ ಹೇಳ್ತೀವಿ. So then we just discussed about that is topic called organization structures and its types. Like organization structure ಅಂತಾನೆ ಸಿಂಪಲ್ ಆಗಿ ಏನಾಗಿರುತ್ತೆ, it's a way company arranges people, jobs and functions. So like employees na job based on ಅಥವಾ roles and responsibilities like just arrange ಮಾಡೋ ವೇ ಏನಂತ ಹೇಳ್ತೀವಿ ನಾವು organization structures ಅಂತ ಹೇಳ್ತೀವಿ. So in organization structure there are different types. So we mainly learned about 7 types. One is functional, second one is divisional, third is matrix, next are hierarchical, flat and network structures. So different types of organization structures na cover ಮಾಡಿ. ಸೊ ಇವತ್ತಿನ ಕಾನ್ಸೆಪ್ಟ್ಸ್ ಏನಪ್ಪ ಅಂದರೆ ವರ್ಕ್ ಫ್ಲೋ. ಸೊ ವರ್ಕ್ ಫ್ಲೋ ಅಂತಂದರೆ ಏನಾಗಿರುತ್ತೆ, ಇಟ್ಸ್ ಎ ಸೀಕ್ವೆನ್ಸ್ ಆಫ್ ಟಾಸ್ಕ್ ಆರ್ ಸ್ಟೆಪ್. ಸೊ ಸೀಕ್ವೆನ್ಸ್ ಆಫ್ ಟಾಸ್ಕ್ ಆರ್ ಸ್ಟೆಪ್ಸ್. ಸೊ ಸಿಮಿಲರ್ ಟು ನಿಮಗೆ ಜಸ್ಟ್ ನೋಡಿದ ತಕ್ಷಣ ಏನನ್ಸುತ್ತೆ, ಸಿಮಿಲರ್ ಟು ಬಿಸ್ನೆಸ್ ಪ್ರಾಸೆಸ್ ಡೆಫಿನೇಷನ್ ಅನ್ಸುತ್ತೆ, ಬಟ್ ಇಟ್ಸ್ ಡಿಫ್ರೆಂಟ್. ಎ ವರ್ಕ್ ಫ್ಲೋ ಈಸ್ ಎ ಸೀಕ್ವೆನ್ಸ್ ಆಫ್ ಟಾಸ್ಕ್ ಆರ್ ಸ್ಟೆಪ್ಸ್ that are carried out to complete specific business process. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಲೈಕ್ ಇವಾಗ ನಾನು ಹೇಳಿದೆ ಬಿಸ್ನೆಸ್ ಪ್ರೋಸೆಸ್ ಅಂತ ಅಂದರೆ ಏನಾಗಿರುತ್ತೆ, ಇಟ್ಸ್ ಎ ಸೆಟ್ ಆಫ್ ಆಕ್ಟಿವಿಟೀಸ್ ಆರ್ ಟಾಸ್ಕ್ ವಿಚ್ ಆರ್ ಕ್ಯಾರಿಡ್ ಔಟ್ ಇನ್ ಕಂಪನೀಸ್ ಆರ್ಗನೈಸೇಷನ್ಸ್ ಟು ಅಚೀವ್ ಸ್ಪೆಸಿಫಿಕ್ ಗೋಲ್ ಪರ್ಟಿಕ್ಯುಲರ್ ಗೋಲ್. ಸೊ ಒಂದು ಸ್ಪೆಸಿಫಿಕ್ ಗೋಲ್ನ ಅಚೀವ್ ಮಾಡೋದಕ್ಕೆ ಏನು ಸೆಟ್ ಆಫ್ ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ತೀವಿ ಇನ್ ಕಂಪ್ನೀಸ್, ಸೊ ಅದನ್ನು ಬಿಸ್ನೆಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವರ್ಕ್ ಫ್ಲೋ ಏನಾಗಿದೆ, ಡಿಫ್ರೆಂಟ್ ಏನು. ಸೊ ವರ್ಕ್ ಫ್ಲೋ ಅಂದರೆ ಇಟ್ಸ್ ಎ ಸೀಕ್ವೆನ್ಸ್ ಆಫ್ ಟಾಸ್ಕ್ ಆರ್ ಸ್ಟೆಪ್ಸ್ ದಟ್ ಆರ್ ಕ್ಯಾರಿಡ್ ಔಟ್ ಟು ಕಂಪ್ಲೀಟ್ ಸ್ಪೆಸಿಫಿಕ್ ಬಿಸ್ನೆಸ್ ಪ್ರೋಸೆಸ್. ಸೊ ಸ್ಪೆಸಿಫಿಕ್ ಆಗಿ ಒಂದು ಬಿಸ್ನೆಸ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ, ಅಚೀವ್ ಮಾಡೋದಕ್ಕೆ ಏನು ಆ್ಯಕ್ಟಿವಿಟೀಸ್ಗಳನ್ನ, ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡ್ತೀವಿ, ನಾವು ಅದನ್ನು ವರ್ಕ್ ಫ್ಲೋ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಸಿಂಪಲಾಗಿ ಎಕ್ಸಾಂಪಲ್ಸ್ನ ಕನ್ಸಿಡರ್ ಮಾಡಿದ್ರೆ, ಲೈಕ್ ಇವಾಗ ನಾನು ಜಸ್ಟ್ ಎಕ್ಸಾಂಪಲ್ಸ್ ಪ್ರೀವಿಯಸ್ ವೀಡಿಯೋಸ್ ಅದರಲ್ಲಿ ನಾನು ನಿಮ್ಗೆ ಹೇಳಿದೆ. ಸೊ ಇವಾಗ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಂತಂದರೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ಅಂದರೆ, ಸೊ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಏನಾಗಿರುತ್ತೆ, ಫಸ್ಟ್ ಮೇನ್ ಸ್ಟೆಪ್ ಏನಾಗಿರುತ್ತೆ, ಲೈಕ್ ಆ ಪ್ರಾಡಕ್ಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್, ಡೀಟೇಲ್ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ತಾರೆ, ಲೈಕ್ ರಿಕ್ವೈರ್ಮೆಂಟ್ಸ್ನ ಗ್ಯಾದರ್ ಮಾಡ್ತೀವಿ. ಸೊ ರಿಕ್ವೈರ್ಮೆಂಟ್ಸ್ ಅಲ್ವಾ. ಸೊ ನೆಕ್ಸ್ಟ್ ಏನಾಗಿರುತ್ತೆ, ರಿಕ್ವೈರ್ಮೆಂಟ್ಸ್ ಎಲ್ಲ ಸಿಕ್ಕಿದ್ಮೇಲೆ ನಮ್ಗೆ ಏನು ಮಾಡ್ತೀವಿ, ಲೈಕ್ ಫುಲ್ ಕಂಪ್ಲೀಟ್ ಪ್ಲ್ಯಾನಿಂಗ್ ಎಲ್ಲ ಆಗಿದೆ. ಸೊ ಜಸ್ಟ್ ನಾವೇನು ಮಾಡಬೇಕು, ಇನ್ಫಾರ್ಮೇಷನ್ ಎಲ್ಲ ಸಿಕ್ಕಿದೆ, ನಾವು ಜಸ್ಟ್ ಪ್ರಾಡಕ್ಟ್ನ ಬಿಲ್ಡ್ ಮಾಡಬೇಕು. ಸೊ ಬಟ್ ಪ್ರಾಡಕ್ಟ್ನ ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಡಿಸೈನ್. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ಲೈಕ್ ಡಿಸೈನಿಂಗ್ ಮಾಡ್ತೀವಿ. ಸೊ ಡಿಸೈನ್. ಸೊ ಈ ಪರ್ಟಿಕ್ಯುಲರ್ ಡಿಸೈನ್ ಏನಾಗಿರುತ್ತೆ, ಲೈಕ್ ನಾವೇನು ರಿಕ್ವೈರ್ಮೆಂಟ್ಸ್ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿದ್ವಿ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ, ಸೊ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಥರನೇ ಕಂಪ್ಲೀಟ್ ನಮ್ಗೆ ಏನು ಗೋಲ್ ಇರುತ್ತೆ, ಸೊ ಅದೇ ರೀತಿ ರಿಕ್ವೈರ್ಮೆಂಟ್ ರಿಲೇಟೆಡ್ ಒಂದು ಪ್ರಾಡಕ್ಟ್ನ ಡಿಸೈನ್ ಮಾಡ್ತೀವಿ. ಸೊ ಇದು ಡಿಸೈನ್ ಅನ್ನೋದೇನಾಗಿರುತ್ತೆ, ನಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೆ, ಸೊ ಆ ರಿಕ್ವೈರ್ಮೆಂಟ್ಗೆ ಕರೆಕ್ಟ್ ಆಗೋ ರೀತಿನೇ ಡಿಸೈನ್ನ ಮಾಡ್ತೀವಿ. ಸೊ ಆಫ್ಟರ್ ಡಿಸೈನ್ ಏನಾಗಿರುತ್ತೆ, ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಏನು ಮಾಡ್ತೀವಿ, ಆ ಪರ್ಟಿಕ್ಯುಲರ್ ಡಿಸೈನ್ ಏನಿರುತ್ತೆ ಸೇಮ್ ಡಿಸೈನ್ ರೀತಿನೇ ಮ್ಯಾನುಫ್ಯಾಕ್ಚರ್ ಮಾಡೋದು ಗೋಲ್ ಆಗಿರುತ್ತಲ್ವ. ಸೊ ಇಲ್ಲಿ ರಿಕ್ವೈರ್ಮೆಂಟ್ಸ್ ಅನ್ನೋದು ಒಂದು ಗೋಲ್, ಸೊ ರಿಕ್ವೈರ್ಮೆಂಟ್ ಅನ್ನೋದು ಒಂದು ಗೋಲ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಅದು ಪ್ರಾಡಕ್ಟ್ ಇನ್ಫಾರ್ಮೇಷನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು ಅನ್ನೋದು ಮೇನ್ ಗೋಲ್, ಸೊ ಅದು ಒಂದು ಗೋಲ್. ಡಿಸೈನ್ ಅನ್ನೋದು ಒಂದು ಗೋಲ್. ಸೊ ಆ ರಿಕ್ವೈರ್ಮೆಂಟ್ ರೀತಿನೇ
ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅವ್ರಿಗೆ, ಸೊ ಅದೇ ರೀತಿ ಪ್ರಾಡಕ್ಟ್ನ ಬಿಲ್ಡ್ ಮಾಡಬೇಕು, ಡಿಸೈನ್ ಮಾಡಬೇಕು ಅನ್ನೋದು ಒಂದು ಗೋಲ್ ಆಗಿರುತ್ತೆ. ಸೊ ಆ ಗೋಲ್ಸ್ ಎಲ್ಲ ಏನಾಗಿರುತ್ತೆ, ಸೊ ಆ ಗೋಲ್ನ ಪರ್ಫಾರ್ಮ್ ಮಾಡೋದಕ್ಕೆ, ಅಚೀವ್ ಮಾಡೋದಕ್ಕೆ, ಲೈಕ್ ನಾವು ಏನು ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡ್ತೀವಿ ಅದು ಬಿಸ್ನೆಸ್ ಪ್ರೋಸೆಸ್. ಸೊ ಇವಾಗ ಈ ರಿಕ್ವೈರ್ಮೆಂಟು ಕೂಡ ಇಟ್ಸ್ ಎ ಒನ್ ಬಿಸ್ನೆಸ್ ಪ್ರೋಸೆಸ್. ಸೊ ಡಿಸೈನ್ ಕೂಡ ಏನಾಗಿರುತ್ತೆ, ಇಟ್ಸ್ ಅನ್ ಬಿಸ್ನೆಸ್ ಪ್ರೋಸೆಸ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಏನಾಗಿರುತ್ತೆ, ಬಿಸ್ನೆಸ್ ಪ್ರೋಸೆಸ್ ಆಗಿರುತ್ತೆ. ಸೊ ಇವೆಲ್ಲದು ಕೂಡ ಒಂದೊಂದು ಸಿಂಗಲ್ ಬಿಸ್ನೆಸ್ ಪ್ರೋಸೆಸ್ ಆಗಿರುತ್ತೆ, ಒಂದೊಂದು ಪ್ರೋಸೆಸ್ ಆಗಿರುತ್ತೆ. ಸೊ ಈ ಪ್ರೋಸೆಸ್ನ ಅಚೀವ್ ಮಾಡೋದಕ್ಕೆ, ಪರ್ಫಾರ್ಮ್ ಮಾಡೋದಕ್ಕೆ, ಲೈಕ್ ಒಂದು ಟಾಸ್ಕ್ಗಳನ್ನ ಏನು ಪರ್ಫಾರ್ಮ್ ಮಾಡ್ತೀವಿ ನಾವು, ಸೀಕ್ವೆನ್ಸ್ ಆಫ್ ಟಾಸ್ಕ್ ಆ ಸ್ಟೆಪ್ಸ್ಗಳನ್ನ ಪರ್ಫಾರ್ಮ್ ಮಾಡ್ತೀವಿ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ವರ್ಕ್ ಫ್ಲೋ ಅಂತ ಹೇಳ್ತೀವಿ. ಸೊ ವರ್ಕ್ ಫ್ಲೋ ಈಸ್ ಅ ಸೀಕ್ವೆನ್ಸ್ ಆಫ್ ಟಾಸ್ಕ್ ಆರ್ ಸ್ಟೆಪ್ಸ್ ದಟ್ ಆರ್ ಕ್ಯಾರಿಡ್ ಔಟ್ ಟು ಕಂಪ್ಲೀಟ್ ಸ್ಪೆಸಿಫಿಕ್ ಬಿಸ್ನೆಸ್ ಪ್ರೋಸೆಸ್. ಸೊ ಕ್ಲಿಯರ್ ಇದೆ ಅನ್ಕೋತೀನಿ, ಲೈಕ್ ವರ್ಕ್ ಫ್ಲೋ ಆ್ಯಂಡ್ ಬಿಸ್ನೆಸ್ ಪ್ರೋಸೆಸ್ ಎರಡಕ್ಕೂ ಡಿಫ್ರೆನ್ಸ್. ಓಕೆನಾ. ಸೊ ನೆಕ್ಸ್ಟ್ ಒನ್ another definitions of work flows. ಸೊ ಹೇಗೆ ನಾವು ಡಿಫೈನ್ ಮಾಡ್ತಿದ್ದಾರೆ, ಇಟ್ ಡಿಫೈನ್ಸ್ ಹೌ ವರ್ಕ್ ಫ್ಲೋಸ್, who does what, in what order, and how information moves from one stage to another. Just consider, ಸೊ ಇಲ್ಲಿ ಸ್ಟೆಪ್ಸ್ ಇದೆಯಲ್ವಾ, ಲೈಕ್ ರಿಕ್ವೈರ್ಮೆಂಟ್, ಡಿಸೈನ್, ಮ್ಯಾನುಫ್ಯಾಕ್ಚರ್. ಸೊ ನಾವು ಯಾಕೆ ಬೆಟರ್, ಲೈಕ್ ಇವಾಗ ನನಗೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಗೊತ್ತು, ಲೈಕ್ ಇವಾಗ ಯಾರೋ ಒಂದು ಬರ್ತಾರೆ ಕ್ಲೈಂಟ್ ನಿಮ್ಮ ಹತ್ರ, ಇಲ್ಲಿ ಜಸ್ಟ್ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ಬಿಡಿ ಅಂತ ನಮ್ಗೆ ಹೇಳ್ತಾರೆ ಅಲ್ವಾ. ಲೈಕ್ ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ, ಬೇರೆ ಯಾವುದು ನಮ್ಮದು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಅಂತ ಹೋಗೋದೇ ಬೇಡ, ಸಿಂಪಲ್ ಆಗಿ ತೊಗೊಳ್ಳೋಣ. ಓಕೆನಾ. ಲೈಕ್ ಇವಾಗ ಕಾರ್ಪೆಂಟರ್ಸ್ ಹತ್ರ ಹೋಗ್ತಾರೆ, ಲೈಕ್ ಫರ್ನಿಚರ್ಸ್ ಏನೋ ಬೇಕಾಗಿರುತ್ತೆ, ಇವಾಗ ಹೊಸದಾಗಿ ಮನೆ ಕನ್ಸ್ಟ್ರಕ್ಷನ್ಸ್ ಆಗಿರುತ್ತೆ, ಫರ್ನಿಚರ್ಸ್ ಬೇಕು. ಸೊ ಕಾರ್ಪೆಂಟರ್ಸ್ ಹತ್ರ ಹೋಗ್ತಾರೆ. ಸೊ ನೀವೇನೋ ನನಗೊಂದು ಕಾಟ್ ಬೇಕು, ಸಿಂಗಲ್ ಕಾಟ್ ಅಥವಾ ಮಾಸ್ಟರ್ ಕಾಟ್ಸ್, ಏನೋ ಒಂದು ಬೆಡ್ ಮತ್ತು ವಿತ್ ಕಾಟ್ಸ್ ಬೇಕು ಅಂತ ಹೇಳ್ತಾರೆ. ಜಸ್ಟ್ ಕಾರ್ಪೆಂಟರ್ಸ್ ಏನು ಮಾಡ್ತಾರೆ, ಲೈಕ್ ನೀವು ಹೇಳಿದ ತಕ್ಷಣ ಆ ಪ್ರಾಡಕ್ಟ್ನ, ನಿಮಗೊಂದು ಕಾಟ್ ಬೇಕು ಅಂದಿದ ತಕ್ಷಣ ಡೈರೆಕ್ಟ್ ಕಾಟ್ನ ಕೊಟ್ಬಿಡ್ತಾರೆ ನಿಮಗೆ, ಮ್ಯಾನುಫ್ಯಾಕ್ಚರ್ ಮಾಡಿ ಡೈರೆಕ್ಟ್ ಕೊಟ್ಬಿಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡಿ. ಲೈಕ್ ನಿಮಗೆ ಇವಾಗ ನೀವು ಪರ್ಟಿಕ್ಯುಲರಾಗಿ ಹೇಳ್ತೀರಾ ನನಗೆ ಕಾಟ್ ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು, ಏನಾದ್ರು ಡಿಸೈನ್ಸ್ ಇರಬೇಕಾ ಕಾಟಲ್ಲಿ, ಅಥವಾ ಡಿಸೈನಲ್ಲಿ ಕಾಟಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಇರಬೇಕಾ. ಸೊ ಅದೆಲ್ಲ ನಿಮಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಫಸ್ಟ್ ಏನು ಮಾಡ್ತಾರೆ, ಅವ್ರು ಡೈರೆಕ್ಟ್ ನಿಮಗೆ ಪ್ರಾಡಕ್ಟ್ನ ಕೊಡೋದಿಲ್ಲ ಅಲ್ವಾ. ಸೊ ನಿಮ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ಫಸ್ಟ್ ಕಲೆಕ್ಟ್ ಮಾಡ್ಕೋತಾರೆ. ಅಂದರೆ ನಿಮ್ಮ ಬಡ್ಜೆಟ್ ಎಷ್ಟಿದೆ, ನಿಮಗೆ ಯಾವಾಗ ಟೈಮ್ ಲೈನ್ ಎಷ್ಟಿರುತ್ತೆ, ನಿಮಗೆ ವಿತಿನ್ ಯಾವ ಸ್ಪ್ಯಾನ್ ಆಫ್ ಟೈಮಲ್ಲಿ ನಿಮಗೆ ಪ್ರಾಡಕ್ಟ್ನ ಡೆಲಿವರ್ ಮಾಡಬೇಕು, ಪ್ರತಿಯೊಂದನ್ನು ಕಲೆಕ್ಟ್ ಮಾಡ್ತಾರಲ್ವ. ಸೊ ಬೇಸ್ಡ್ ಆನ್ ದಟ್ ಅವ್ರು ಅದೇ ರೀತಿ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ನಿಮಗೆ ಕಾಟ್ನ. ಸೊ ಇಲ್ಲಿ ಕಂಟಿನ್ಯೂಸ್ ಏನಾದ್ರು ಒಂದು ವರ್ಕ್ ನಡೀತಾ ಇದೆ ಅಂದರೆ ಒಂದು ಫಾರ್ಮೆಟ್, ಒಂದು ಆರ್ಡರ್ನ ಫಾಲೋ ಮಾಡುತ್ತೆ. ಸೊ ಆರ್ಡರ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಯಾವುದು, ವರ್ಕ್ ಫ್ಲೋ. ಇಟ್ ಡಿಫೈನ್ಸ್ ಹೌ ವರ್ಕ್ ಫ್ಲೋಸ್, ಯಾವ ವರ್ಕ್ ಆದಮೇಲೆ ಯಾವ ಟಾಸ್ಕ್ಗಳನ್ನ, ಯಾವ ವರ್ಕ್ನ ಮಾಡಬೇಕು ಅಂತ ಡಿಫೈನ್ ಮಾಡೋದು ವರ್ಕ್ ಫ್ಲೋದು ಟಾಸ್ಕ್ ಆಗಿರುತ್ತೆ. ದೆನ್ ಹೂ ಡಸ್ ವಾಟ್, ಸೊ ಯಾರು ಯಾವ ವರ್ಕ್ನ ಮಾಡಬೇಕು ಅಂತ ಕೂಡ ಹೇಳುತ್ತೆ. ದೆನ್ ಇನ್ ವಾಟ್ ಆರ್ಡರ್, ಲೈಕ್ ಹೇಳಿದ್ನಲ್ವ ಈಗ ಜಸ್ಟ್ ತಾನೆ, ರಿಕ್ವೈರ್ಮೆಂಟ್ ಆಫ್ಟರ್ ಡಿಸೈನ್, ಆಫ್ಟರ್ ದಿ ಡಿಸೈನ್ ವಿ ಆರ್ ಗೋಯಿಂಗ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜ್. ಸೊ ಇನ್ ವಾಟ್ ಆರ್ಡರ್ ವಿ ಹ್ಯಾವ್ ಟು ಕಂಪ್ಲೀಟ್ ಆರ್ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ದಿ ವರ್ಕ್ ಅನ್ನೋದನ್ನು ಡಿಫೈನ್ ಮಾಡೋದು ವರ್ಕ್ ಫ್ಲೋಸ್ ಆಗಿರುತ್ತೆ. ಸೊ ಸಿಂಪಲ್ ಡೆಫಿನೇಷನ್ ಅಂದರೆ ಎ ವರ್ಕ್ ಫ್ಲೋ ಈಸ್ ಎ ರೋಡ್ ಮ್ಯಾಪ್ ಫಾರ್ ಕಂಪ್ಲೀಟಿಂಗ್ ರಿಪಿಟೇಟಿವ್ ಟಾಸ್ಕ್ ಆರ್ ಪ್ರೋಸೆಸ್ ಎಫಿಷಿಯೆಂಟ್ಲಿ. ಇಟ್ಸ್ ಅ ರೋಡ್ ಮ್ಯಾಪ್ ಫಾರ್ ಕಂಪ್ಲೀಟಿಂಗ್ ರಿಪಿಟೇಟಿವ್ ಟಾಸ್ಕ್. ಒಂದು ರಿಪಿಟೇಟಿವ್ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಇಟ್ಸ್ ಜಸ್ಟ್ ಅ ಪ್ರೋಸೆಸ್, ಇಟ್ಸ್ ಅ ರೋಡ್ ಮ್ಯಾಪ್. ಓಕೆನಾ. ಸೊ ದೀಸ್ ಆರ್ ದ ಮೇನ್ ಕೀ ಎಲಿಮೆಂಟ್ಸ್. ಲೈಕ್ ಇವಾಗ ಒಂದು ವರ್ಕ್ ಫ್ಲೋ ಪರ್ಫಾರ್ಮ್ ಮಾಡ್ತಿದ್ವಿ, ಲೈಕ್ ಒಂದು ಆ್ಯಕ್ಟಿವಿಟೀಸ್, ಒಂದು ಸೀಕ್ವೆನ್ಸ್ ಆಫ್ ಟಾಸ್ಕ್ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ತಿದ್ದೀವಿ ಟು ಅಚೀವ್ ಸಮ್ ಬಿಸ್ನೆಸ್ ಪ್ರೋಸೆಸ್ ಅಂದರೆ. ಸೊ ದೀಸ್ ವಿಲ್ ಬಿ ದ ಮೇನ್ ಕೀ ಎಲಿಮೆಂಟ್ಸ್. ಸೊ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒನ್ ಟಾಸ್ಕ್ ಆರ್ ಆ್ಯಕ್ಟಿವಿಟೀಸ್. ಸೊ ಟಾಸ್ಕ್ ಆರ್ ಆ್ಯಕ್ಟಿವಿಟೀಸ್ ಅಂತಂದರೆ ಲೈಕ್ ಇವಾಗ ನಾನು ಜಸ್ಟ್ ಒಂದು ಬಿಸ್ನೆಸ್ ಪ್ರೋಸೆಸ್ನ ನೋಡಿದ್ವಿ, ಲೈಕ್ ರಿಕ್ವೈರ್ಮೆಂಟ್ ಕಲೆಕ್ಷನ್ ಅಂತ, ಮತ್ತು ಡಿಸೈನ್ ಅಂತ, ದೆನ್ ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ 3 ಟೈಪ್ಸ್ ಆಫ್ ಬಿಸ್ನೆಸ್ ಪ್ರೋಸೆಸ್ ನೋಡಿದ್ವಿ. ಸೊ ಇವಾಗ ಮ್ಯಾನುಫ್ಯಾಕ್ಚರಿಂಗಲ್ಲಿ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ತುಂಬ ಡಿಫ್ರೆಂಟಾಗಿ ವರ್ಕ್ ಇರುತ್ತೆ. ಲೈಕ್ ಇವಾಗ ಸಿಂಪಲಾಗಿ ನಾನು ಕಾಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಕಾಟಲ್ಲಿ ಕೂಡ ಫರ್ನಿಚರ್ಸಲ್ಲಿ ಕೂಡ ಏನಾಗಿರುತ್ತೆ, ಫರ್ನಿಚರ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಆಫ್ ಕಸ್ಟಮರ್ಸ್ ಡೀಟೇಲ್ಸ್, ಅಂದರೆ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಏನಿದೆ ಅದ್ರ ರೀತಿನ ನಾವು ಫರ್ನಿಚರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಲೈಕ್ ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ರಿಕ್ವೈರ್ಸ್ ಮ್ಯಾನ್ಯುವಲ್ ಪವರ್ಸ್ ಅಲ್ವಾ, ಹ್ಯೂಮನ್ ಪವರ್ಸ್ ಮ್ಯಾನ್ಯುವಲ್ ಆಗಿ ವರ್ಕ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಏನು ಮಾಡ್ತೀವಿ, ಲೈಕ್ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಯಾರು ಏನು ವರ್ಕ್ ಮಾಡಬೇಕು ಅಂತ ಡಿವೈಡ್ ಮಾಡ್ತೀವಿ, ಲೈಕ್ ಕಂಪ್ಲೀಟಾಗಿ ವರ್ಕ್ಸ್ನ ಡಿವೈಡ್ ಮಾಡ್ಕೊತಾರೆ. ಸೊ ಇಲ್ಲಿ ಟಾಸ್ಕ್ ಆರ್ ಆ್ಯಕ್ಟಿವಿಟೀಸ್. ಸೊ ಫಸ್ಟ್ ಏನು ಮಾಡ್ತಾರೆ, ಲೈಕ್ ಜಸ್ಟ್ ಸ್ಟೋರೇಜ್ ಕಂಪಾರ್ಟ್ಮೆಂಟ್ನ ಕ್ರಿಯೇಟ್ ಮಾಡಬೇಕಾ, ಅಥವಾ ಬೆಡ್ ಕಂಪಾರ್ಟ್ಮೆಂಟ್ನ ಕ್ರಿಯೇಟ್, ಲೈಕ್ ಫರ್ನಿಚರ್ಸಲ್ಲಿ ಸೋಫಾಸ್ ಕ್ರಿಯೇಟ್ ಮಾಡಬೇಕು, ಲೈಕ್ ಈ ಥರ ಡಿಫ್ರೆಂಟಾಗಿ ಜಸ್ಟ್ ಒಂದು ಟಾಸ್ಕ್ಗಳನ್ನ ಅಲಾಟ್ಕೇಟ್ ಮಾಡ್ತಾರೆ, ಲೈಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾವ ಟಾಸ್ಕ್ ಆದಮೇಲೆ ಯಾವುದು ಮಾಡಬೇಕು ಅಂತ. ಸೊ ಅದೇನಾಗುತ್ತೆ ಟಾಸ್ಕ್ ಆರ್ ಆ್ಯಕ್ಟಿವಿಟೀಸ್, ದಿ ಆ್ಯಕ್ಚುಯಲ್ ಸ್ಟೆಪ್ಸ್ ದಟ್ ನೀಡ್ ಟು ಬಿ ಪರ್ಫಾರ್ಮ್. ಸೊ ಯಾವ ಸ್ಟೆಪ್ಸ್ಗಳನ್ನ ಆ್ಯಕ್ಚುಯಲ್ ಆಗಿ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ, ಸೊ ಅದನ್ನು ನಾವು ಟಾಸ್ಕ್ ಆರ್ ಆ್ಯಕ್ಟಿವಿಟೀಸ್. ದೀಸ್ ಆರ್ ದ ಕೀವರ್ಡ್ಸ್, ವಿ ಹ್ಯಾವ್ ಟು ಯೂಸ್ ದೀಸ್ ಕೀವರ್ಡ್ಸ್ ಇನ್ ಅವರ್ ಲೈಕ್
concepts or in theories. Like in particular workflow antare just you should be knowing that, like in particular in workflow we are going to use the main key elements as task or activities. We will not going to say it's an sequence of work or some other names with other names. We will going to call it as task or activities, the actual steps that need to be performed. Next one is people or systems. Like in particularly we are going to call it as actors or participants. So peoples or systems ಅಂತ ಹೇಳ್ತೀವಿ. ಲೈಕ್ ಪೀಪಲ್ಸ್ ಆರ್ ಸಿಸ್ಟಮ್ಸ್ ನಾವು ಆಕ್ಟರ್ ಆರ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತೀವಿ. ಸೊ ಹೂ ಪರ್ಫಾರ್ಮ್ಸ್ ದಿ ಟಾಸ್ಕ್, ಲೈಕ್ ಪರ್ಟಿಕ್ಯುಲರ್ ಆಗಿ ಆ ವರ್ಕ್ನ ಯಾರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ನಾವೇನಂತ ಹೇಳ್ತೀವಿ, ಪೀಪಲ್ ಆರ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ದೆನ್ ರೂಲ್ಸ್ ಆರ್ ಕಂಡೀಷನ್ಸ್. ರೂಲ್ಸ್ ಆರ್ ಕಂಡೀಷನ್ಸ್ ಅಂದ್ರೆ ಏನಾಗುತ್ತೆ, ಲೈಕ್ ಬೇಸ್ಡ್ ಆನ್ ಲಾಜಿಕ್ಸ್. ಲೈಕ್ ಇವಾಗ ಜಸ್ಟ್ ಸಿಂಪಲ್ ಆಗಿ ಇಲ್ಲಿ ಎಕ್ಸಾಂಪಲ್ ಇದೆ, ಇಫ್ ಅಪ್ರೂವ್ಡ್ ನೆಕ್ಸ್ಟ್ ಸ್ಟೆಪ್. ಲೈಕ್ ಸಿಂಪಲ್ ಆಗಿ ಅಂತಾರೆ ಲೀವ್ ಅಪ್ಲೈ ಮಾಡ್ತೀವಲ್ಲ, ಲೀವ್ ಫಾರ್ಮ್ಸ್. ಲೈಕ್ ನಾವು ಮ್ಯಾನೇಜರ್ಗೆ ಸೆಂಡ್ ಮಾಡ್ತೀವಿ ಅಪ್ರೂವಲ್ ಲೀವ್ ರಿಕ್ವೆಸ್ಟ್ನ. ಸೊ ಲೀವ್ ರಿಕ್ವೆಸ್ಟ್ ಸೆಂಡ್ ಮಾಡಿದ್ರೆ ಏನಾಗುತ್ತೆ, ಸೊ ಅವರು ಮ್ಯಾನೇಜರ್ ಅದನ್ನು ವೆರಿಫೈ ಮಾಡಿ ಅಪ್ರೂವ್ ಮಾಡ್ತಾರೆ. ಇಫ್ ಲೀವ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂತ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ಲೈಕ್ HR ಗೆ ಅಪ್ಡೇಟ್ ಆಗುತ್ತೆ ಮತ್ತು ನಿಮ್ಮ ಪ್ರೊಫೈಲ್ ಎಲ್ಲ ಅಪ್ಡೇಟ್ ಆಗುತ್ತೆ, ನಿಮಗೆ ಲೀವ್ ಸ್ಯಾಂಕ್ಷನ್ ಆಗುತ್ತೆ. ಇನ್ ಕೇಸ್ ಲೀವ್ ರಿಜೆಕ್ಟ್ ಆದರೆ ಏನಾಗುತ್ತೆ, ಸೊ HR ಗೆ ಅಪ್ಡೇಟ್ ಆಗೋದಿಲ್ಲ, ನಿಮಗೆ ಮಾತ್ರ ಮೆಸೇಜ್ ಬರುತ್ತೆ ಲೀವ್ ರಿಜೆಕ್ಟೆಡ್ ಅಂತ. ಸೊ ನಿಮಗೆ ನೆಕ್ಸ್ಟ್ ವರ್ಕ್ ಅಸೈನ್ ಆಗುತ್ತೆ ಕಂಪ್ನೀಸ್ಗಳಲ್ಲಿ. ಸೊ ಏನು ವರ್ಕ್ ಬೇಸ್ಡ್ ಆನ್ ಲಾಜಿಕ್ ಏನು ವರ್ಕ್ ಆಗಬೇಕು, ಯಾವ ಸ್ಟೆಪ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಏನಾಗಿರುತ್ತೆ, ರೂಲ್ಸ್ ಆರ್ ಕಂಡೀಷನ್ಸ್. And last one is input or output. Information or document processed and produced. Like input ಮತ್ತು ಔಟ್ಪುಟ್. ಲೈಕ್ ಪ್ರತಿಯೊಂದು ನಾವು ವರ್ಕಿನ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಇನ್ಪುಟ್ ಮತ್ತು ಔಟ್ಪುಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ಜಸ್ಟ್ ಪ್ರೀವಿಯಸ್ ಎಕ್ಸಾಂಪಲ್ ನಾವು ತೊಗೊಂಡಿದ್ರಲ್ಲೇ, ಸೊ ಇಲ್ಲೇ ನೋಡಿ, ಜಸ್ಟ್ ರಿಕ್ವೈರ್ಮೆಂಟ್, ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್. ಸೊ ರಿಕ್ವೈರ್ಮೆಂಟ್ ಏನಾಗಿರುತ್ತೆ, ಲೈಕ್ ನನಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಇವಾಗ ಕಸ್ಟಮರ್ಸ್ ಒಬ್ರ ಹತ್ರ ಕ್ಲೈಂಟ್ ಬಂದ್ಬಿಟ್ಟು ಸೊ ಇವಾಗ ಹೇಳ್ತಾ ಇದ್ದಾರೆ ನಿಮ್ಮ ಹತ್ರ, ಸೊ ನನಗೆ ಈ ರಿಕ್ವೈರ್ಮೆಂಟ್ಸ್ ಎಲ್ಲ ಇದೆ, ನನಗೆ ಈ ರೀತಿ ಒಂದು ಪ್ರಾಡಕ್ಟ್ ಬೇಕು ಮ್ಯಾನುಫ್ಯಾಕ್ಚರ್ ಮಾಡಿ ಅಂತಲ್ಲ. ಸೊ ಅದು ನಮ್ಗೆ ಇನ್ಪುಟ್. ಸೊ ಅವ್ರು ನಮ್ಗೆ ಏನೇನು ಇನ್ಫಾರ್ಮೇಷನ್ಸ್ ಕೊಡ್ತಾರೆ, ನಾವು ಅದನ್ನು ಇನ್ಪುಟ್ ಆಗಿ ಅಕ್ಸೆಪ್ಟ್ ಮಾಡಿ ಸೊ ಒಂದು ಡಾಕ್ಯುಮೆಂಟ್ಸಲ್ಲಿ ಸ್ಟೋರ್ ಮಾಡಿ, ಲೈಕ್ ಅದೇ ರೀತಿ ನಾವು ಬಿಲ್ಡ್ ಮಾಡ್ತೀವಿ, ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಪ್ರಾಡಕ್ಟ್ನ. ಸೊ ಅವ್ರ ಹತ್ರ ನಾವೇನು ಅವ್ರಿಗೆ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿರ್ತೀವಿ, ಗ್ಯಾದರ್ ಮಾಡಿರ್ತೀವಿ, ಸೊ ದಟ್ ವಿಲ್ ಬಿ ಅವರ್ ಇನ್ಪುಟ್. ಸೊ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಾಡಕ್ಟ್ ಎಲ್ಲ ಕಂಪ್ಲೀಟ್ ರೆಡಿ ಆಗುತ್ತಲ್ಲ, ಸೊ ಅದೇನಾಗಿರುತ್ತೆ ಔಟ್ಪುಟ್. ಸೊ ಪ್ರತಿಯೊಂದು ವರ್ಕಲ್ಲೂ ಕೂಡ ಸೊ ಸಿಂಪಲ್ ಯಾವುದೇ ವರ್ಕ್ ಅಂತ ಕನ್ಸಿಡರ್ ಮಾಡಿದ್ರು ಅಲ್ಲಿ ಏನಾಗಿರುತ್ತೆ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಮ್ಯಾಂಡೇಟರಿ ಆಗಿರುತ್ತೆ. ಸೊ ಲೈಕ್ ಅದು ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಸ್ಟೆಪ್ ನೇಗ್ ಮೆನ್ಷನ್ ಮಾಡ್ಬೋದು. ಒನ್ ಇಸ್ ಇನ್ಪುಟ್, ಆಫ್ಟರ್ ಇನ್ಪುಟ್ ಏನಾಗುತ್ತೆ, ಇನ್ಪುಟ್ ಪಾಸ್ ಆಗಿದ ತಕ್ಷಣ ಪ್ರೋಸೆಸ್, ದೆನ್ ಔಟ್ಪುಟ್. ಸೊ ಇದನ್ನು ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ನೋಡಿರ್ತೀರ ಫಸ್ಟ್ ಚಾಪ್ಟರ್ ಅಲ್ವಾ, ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್ ಅಲ್ಲಿ ನೋಡ್ತೀವಿ ಆಲ್ಗರಿಥಮ್ಸ್ ಅಲ್ಲಿ. ಸೊ ಇನ್ಪುಟ್ ಪ್ರೊವೈಡ್ ಮಾಡ್ತೀವಿ, ಆಫ್ಟರ್ ಇನ್ಪುಟ್ ವಿ ವಿಲ್ ಗೋಯಿಂಗ್ ಟು ದ ಪ್ರೋಸೆಸ್ ದ ಡೇಟಾ, ದೆನ್ ವಿ ವಿಲ್ ಗೆಟ್ ಔಟ್ಪುಟ್. ಸೊ ಈ ಮೂರು ಏನಿರುತ್ತೆ, ಸೊ ನಾರ್ಮಲ್ ಫ್ಲೋ. ಸೊ ಫಸ್ಟ್ ಇನ್ಪುಟ್ ಕಲೆಕ್ಟ್ ಮಾಡಬೇಕು, ಸೆಕೆಂಡ್ ಪ್ರೋಸೆಸ್, ದೆನ್ ಔಟ್ಪುಟ್. ಸೊ ಇದನ್ನ ಏನಂತ ಹೇಳ್ತೀವಿ ನಾವು, ಇಟ್ಸ್ ಕಾಲ್ಡ್ ಆಸ್ ವರ್ಕ್ ಫ್ಲೋ. ಸೊ ನೆಕ್ಸ್ಟ್ ಒನ್ ವರ್ಕ್ ಫ್ಲೋ ಪ್ರೋಸೆಸ್ ಕಾಂಪೊನೆಂಟ್ಸ್. ಸೊ ಇಲ್ಲಿ ನಾನು ಜಸ್ಟ್ ಹೇಳಿದ್ದು ಮೇನ್ ಕೀ ಎಲಿಮೆಂಟ್ಸ್, ಲೈಕ್ ಮೇನ್ ಏನೇನು ಇಂಪಾರ್ಟೆಂಟ್ ಆಗಿರುತ್ತೆ ವರ್ಕ್ ಫ್ಲೋ ಒಂದು ಡಿಫೈನ್ ಮಾಡ್ತಿದ್ವಿ, ಪರ್ಟಿಕ್ಯುಲರ್ ಒಂದು ವರ್ಕ್ ಫ್ಲೋ ಡಿಫೈನ್ ಮಾಡ್ತೀವಿ ಅಂದರೆ ಮೇನ್ ಕೀ ಎಲಿಮೆಂಟ್ಸ್ ಏನಾಗಿರುತ್ತೆ ಅಂತ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಹಿಯರ್ ಆರ್ ದಿ ಮೇನ್ ಕಾಂಪೊನೆಂಟ್ಸ್ ವಿಚ್ ಆರ್ ಯೂಸ್ಡ್ ಇನ್ ವರ್ಕ್ ಫ್ಲೋ. ಸೊ ಮೇನ್ ಕಾಂಪೊನೆಂಟ್ಸ್ ಅಂದರೆ ಏನಾಗಿರುತ್ತೆ, ಒನ್ ಈಸ್ ಇನ್ಪುಟ್. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಇನ್ಪುಟ್ ಅಂತಂದ್ರೆ ಏನಾಗುತ್ತೆ, ಲೈಕ್ ಡೇಟಾ. ಸೊ ಡೇಟಾ ನಾವೇನೋ ಪ್ರೊವೈಡ್ ಮಾಡ್ತಿದ್ವಿ, ಲೈಕ್ ನಮ್ಮ ರಿಕ್ವೈರ್ಮೆಂಟ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ವಿ, ಸೊ ನಾವು ಅದನ್ನು ಡಾಕ್ಯುಮೆಂಟ್ ರೀತಿ ಸ್ಟೋರ್ ಮಾಡ್ತಿದ್ವಿ. ಇಟ್ ಮೇ ಬಿ ಡೇಟಾ, ಡಾಕ್ಯುಮೆಂಟ್ಸ್ ಆರ್ ಟ್ರಿಗರ್ಸ್ ದಟ್ ಇನಿಷಿಯೇಟ್ ದಿ ವರ್ಕ್ ಫ್ಲೋ. ಲೈಕ್ ಒಂದು ವರ್ಕ್ ಫ್ಲೋ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇನಿಷಿಯೇಟ್ ಮಾಡೋದು ಏನಾಗಿರುತ್ತೆ, ಇನ್ಪುಟ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಏನಾಗಿರುತ್ತೆ, ಕಸ್ಟಮರ್ ಆರ್ಡರ್ ಫಾರ್ಮ್ ಆರ್ ಲೀವ್ ರಿಕ್ವೆಸ್ಟ್. ಲೈಕ್ ನೀವು ಅಪ್ಲೈ ಲೀವ್ ಅಂತ ಕ್ಲಿಕ್ ಮಾಡಿದ್ರಿ ಅಲ್ವಾ, ಸೊ ಲೈಕ್ ನೀವು ಏನಾದ್ರು ಸೆಂಡ್ ಮಾಡಿದ್ರೆ ಡೇಟಾ ಲೀವ್ ಫಾರ್ಮಲ್ಲಿ ಜಸ್ಟ್ ಲೀವ್ ರಿಕ್ವೆಸ್ಟ್ ಫಾರ್ಮ್ ಇರುತ್ತೆ. ಸೊ ಅಲ್ಲಿ ನೀವು ಅಪ್ಲೈ ಲೀವ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಮಾತ್ರ ಮ್ಯಾನೇಜರ್ಗೆ ಸೆಂಡ್ ಆಗುತ್ತೆ. ಸೊ ಮ್ಯಾನೇಜರ್ಗೆ ಅಪ್ಲೈ ಲೀವ್ ಅನ್ನೋದಾಗಲಿ ನೀವು ಕ್ಲಿಕ್ ಮಾಡಿದಾಗ ಲೀವ್ ರಿಕ್ವೆಸ್ಟ್ ಮಾಡಿರ್ತಾರೆ. ಸೊ ಅದು ಇನ್ಪುಟ್ ಆಗಿರುತ್ತೆ. ಸೊ ಲೈಕ್ ಇನ್ಪುಟ್ ಅನ್ನೋದು ಏನಾಗಿರುತ್ತೆ, ಯಾವಾಗಲೂ ವರ್ಕ್ ಫ್ಲೋಲಿ ಟ್ರಿಗರ್ ಮಾಡುತ್ತೆ, ಇನಿಷಿಯೇಟ್ ಮಾಡುತ್ತೆ. ಲೈಕ್ ಸಮ್ ವರ್ಕ್ ಟಾಸ್ಕ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಅಂತ ಟ್ರಿಗರ್ ಮಾಡುತ್ತೆ. ಸೊ ಅದನ್ನು ಏನಂತ ಹೇಳ್ತೀವಿ, ಇನ್ಪುಟ್. ದೆನ್ ಟಾಸ್ಕ್ ಆರ್ ಆಕ್ಟಿವಿಟೀಸ್. ಸೊ ಟಾಸ್ಕ್ ಆರ್ ಆಕ್ಟಿವಿಟೀಸ್ ಅಂದರೆ ಏನಾಗಿರುತ್ತೆ, ಸ್ಪೆಸಿಫಿಕ್ ಸ್ಟೆಪ್ಸ್ ಆರ್ ಆ್ಯಕ್ಷನ್ಸ್ ಇನ್ ದ ವರ್ಕ್ ಫ್ಲೋ. ಸೊ ಪರ್ಟಿಕ್ಯುಲರ್ ಒಂದು ಟಾಸ್ಕ್, ಒಂದು ಬಿಸ್ನೆಸ್ ಪ್ರೋಸೆಸ್ ಅಚೀವ್ ಮಾಡಬೇಕು ಅಂದರೆ ಏನು ನಾವು ಆ್ಯಕ್ಟಿವಿಟೀಸ್ಗಳನ್ನ, ಸೆಟ್ ಆಫ್ ಆ್ಯಕ್ಟಿವಿಟೀಸ್ ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡ್ತೀವಿ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಟಾಸ್ಕ್ ಆರ್ ಆ್ಯಕ್ಟಿವಿಟೀಸ್. ವಿ ಕ್ಯಾನ್ ಸೇ ಇಟ್ ಆಸ್ ಸ್ಟೆಪ್ಸ್. ಸೊ ಎಕ್ಸಾಂಪಲ್ ಏನಾಗಿರುತ್ತೆ, ಅಪ್ರೂವ್ ರಿಕ್ವೆಸ್ಟ್, ಸೆಂಡ್ ಕನ್ಫರ್ಮೇಷನ್ ಇಮೇಲ್. ಇನ್ ಕೇಸ್ ಮ್ಯಾನೇಜರ್ ಅಪ್ರೂವ್ ಮಾಡಿದ್ದಾರೆ ರಿಕ್ವೆಸ್ಟ್ನ ಅಂತಂದ್ರೆ ಏನು ಮಾಡ್ತಾರೆ, ಲೈಕ್ ಅವರು ನೀವು ಲೀವ್
ಅಪ್ಲೈ ಮಾಡಿದಾಗ ಜಸ್ಟ್ ಅವ್ರ ರಿಕ್ವೆಸ್ಟ್ನ ಅಪ್ರೂವ್ ಮಾಡ್ಬೋದು. ದೆನ್ ನಿಮಗೆ ಒಂದು ಕನ್ಫರ್ಮೇಷನ್ ಮೇಲ್ನ ಸೆಂಡ್ ಮಾಡ್ತಾರೆ, ಲೈಕ್ ಯುವರ್ ಲೀವ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅಂತ. ಸೊ ಆ್ಯಂಡ್ ವಿತ್ ದಟ್ ಹೆಚ್ಚಾಗೂ ಕೂಡ ಸೆಂಡ್ ಮಾಡ್ತಾರೆ, ಲೈಕ್ ನಿಮಗೆ ಪರ್ಟಿಕ್ಯುಲರ್ ಪರ್ಸನ್ಗೆ ಲೀವ್ ಸ್ಯಾಂಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು. ದೆನ್ ಆ್ಯಕ್ಟರ್ಸ್ ಆರ್ ಪಾರ್ಟಿಸಿಪೆಂಟ್ಸ್ ಅಂದರೆ ಇಲ್ಲಿ ಲೈಕ್ ನಾವು ಪೀಪಲ್ಸ್ ಆರ್ ಸಿಸ್ಟಮ್ಸ್ ಅಂತ ನೋಡಿದ್ವಲ್ಲ. ಸೊ ಪೀಪಲ್ಸ್ ಆರ್ ಸಿಸ್ಟಮ್ಸ್ ಅಂತ ಏನಿದೆ, ಸೊ ನಾವು ಅದನ್ನು ಪರ್ಟಿಕ್ಯುಲರ್ ಆಗಿ ಆ್ಯಕ್ಟರ್ಸ್ ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತೀವಿ. ಸೊ ಆ್ಯಕ್ಟರ್ಸ್ ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಏನಂತ ನಾನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆ್ಯಕ್ಟರ್ಸ್ ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಅಂದರೆ ಇಂಡಿವಿಜುವಲ್ಸ್ ಆರ್ ಸಿಸ್ಟಮ್ಸ್ ದಟ್ ಪರ್ಫಾರ್ಮ್ ಟಾಸ್ಕ್. ಸೊ ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ಸ್ ಅಥವಾ ಸಿಸ್ಟಮ್ಸ್ಗಳು ಏನಿರುತ್ತೆ, ಸೊ ಅದನ್ನು ಏನು ಟಾಸ್ಕ್ಗಳನ್ನ ಯಾರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಆ್ಯಕ್ಟರ್ಸ್ ಅಥವಾ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತೀವಿ. ಲೈಕ್ ಸಿಂಪಲ್ ಆಗಿ ಹೇಳೋದಾದ್ರೆ, ಲೈಕ್ ನೀವು ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಜಸ್ಟ್ ನಿಮಗೆ ವಿಡಿಯೋ ಒಂದು ಅಪ್ಲಿಕೇಶನಲ್ಲಿ ಬರ್ತಾಯಿದೆ. ಸೊ ನೀವು ಏನು ಮಾಡ್ತಾ ಇದ್ದೀರಾ, ಲೈಕ್ ಆ ಅಪ್ಲಿಕೇಶನ್ ಏನಿದೆ API ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದೀರಾ, ಲೈಕ್ ಅಲ್ವಾ. ಸೊ API ನಂದು ಇವಾಗ ವಿಡಿಯೋ ಏನು ನೋಡ್ತಿದ್ದೀರಾ, ನೀವು ಕ್ಲಾಸ್ ವಿಡಿಯೋ ಏನು ಚೆಕ್ ಮಾಡ್ತಿದ್ದೀರಾ, ಥ್ರೂ ಸಮ್ ಅಪ್ಲಿಕೇಶನ್ ಯು ಆರ್ ವಿವಿಂಗ್. ಲೈಕ್ ಪರ್ಟಿಕ್ಯುಲರ್ ಆಗಿ TTT ಅಕಾಡೆಮಿದ ಅಪ್ಲಿಕೇಶನ್ ಏನಿದೆ ಅದರಲ್ಲಿ ವ್ಯೂ ಮಾಡ್ತಾ ಇದ್ದೀರಾ ಈ ವಿಡಿಯೋನ, ಪರ್ಟಿಕ್ಯುಲರ್ ಕ್ಲಾಸ್ ವಿಡಿಯೋನ. ಸೊ ಇಟ್ಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಟಾಸ್ಕ್. ಪರ್ಟಿಕ್ಯುಲರ್ ಒಂದು ವರ್ಕ್ ಫ್ಲೋ ಕಂಪ್ಲೀಟ್ ಆಗೋದಕ್ಕೆ. ಸೊ TTT ಅಪ್ಲಿಕೇಶನ್ಸ್ ಏನಿದೆ, TTT ಅಕಾಡೆಮಿದ ಅಪ್ಲಿಕೇಶನ್ ಏನಿದೆ, ಪರ್ಟಿಕ್ಯುಲರಲ್ಲಿ ನೀವು ವಿಡಿಯೋ ವ್ಯೂ ಮಾಡ್ತಿರೋದು ಕೂಡ ಇಟ್ಸ್ ಆಲ್ಸೋ ಟಾಸ್ಕ್, ಓಕೆನಾ. ಸೊ ಅದು ಕೂಡ ಒಂದು ಪರ್ಸನ್ ಆಗಿರುತ್ತೆ, ಲೈಕ್ ಇನ್ವಾಲ್ವ್ ಆಗಿರುತ್ತೆ, ಒಂದು ವರ್ಕ್ನ ಪರ್ಫಾರ್ಮ್ ಮಾಡ್ತಾ ಇದೆ. ದೆನ್ ದ ಪರ್ಸನ್ ಲೈಕ್ ನೀವಿದ್ದೀರಲ್ಲ, ಸೊ ನೀವೇನು ವ್ಯೂ ಮಾಡ್ತಾ ಇರ್ತೀರ ವಿಡಿಯೋನ, ಸೊ ನೀವು ಕೂಡ ಇನ್ವಾಲ್ವ್ ಆಗಿದ್ದೀರಾ ಈ ಟಾಸ್ಕಲ್ಲಿ, ಲೈಕ್ ವರ್ಕ್ ಫ್ಲೋಲಿ. ಲೈಕ್ ವರ್ಕ್ ಫ್ಲೋ ಏನಾಗಿರುತ್ತೆ ಇಲ್ಲಿ, ಜಸ್ಟ್ ಈ ಕ್ಲಾಸ್ನ ಕಂಪ್ಲೀಟ್ ಮಾಡೋದು, ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಚಾಪ್ಟರ್ನ ಕಂಪ್ಲೀಟ್ ಮಾಡೋದಲ್ವಾ. ಸೊ ಅದರಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿದ್ದೀರಾ, TTT ಅಪ್ಲಿಕೇಶನ್ ಕೂಡ ಇನ್ವಾಲ್ವ್ ಆಗಿದೆ. ಸೊ ಇವ್ರನ್ನ ನಾವೇನಂತ ಹೇಳ್ತೀವಿ, ಆ್ಯಕ್ಟರ್ಸ್ ಆರ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ತೀವಿ, ಓಕೆನಾ. Then rules or conditions. So rules or conditions ಅಂದ್ರೆ logic based on which step has to be performed, like what step has to be taken. So particular ಒಂದು conditions ಇರುತ್ತೆ. So based on that what step has to be performed ಅಂತ ಡಿಟರ್ಮೈನ್ ಮಾಡೋದನ್ನ ನಾವೇನಂತ ಹೇಳ್ತೀವಿ, ರೂಲ್ಸ್ ಆರ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಏನಾಗಿರುತ್ತೆ, ಇಫ್ ಅಪ್ರೂವ್ಡ್. ಸೊ ಇನ್ ಕೇಸ್ ಇಫ್ ಅಪ್ರೂವ್ ಆದರೆ ರಿಕ್ವೆಸ್ಟ್, ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಆಗುತ್ತೆ. ಲೈಕ್ ಅಪ್ರೂವ್ ಅಂತ ಆದರೆ, ರಿಕ್ವೆಸ್ಟ್ ಅಪ್ರೂವ್ ಆದರೆ ಸ್ಯಾಂಕ್ಷನ್ ಆಗಿದೆ ಅಂತ ನಿಮಗೆ ಒಂದು ಕನ್ಫರ್ಮೇಷನ್ ಮೇಲ್ ಬರುತ್ತೆ, ಲೈಕ್ ನಿಮ್ಮಲ್ಲಿ ಪ್ರೊಫೈಲಲ್ಲಿ ಅಪ್ಡೇಟ್ ಆಗುತ್ತೆ ಆ್ಯಂಡ್ HR ಅಪ್ಡೇಟ್ ಆಗುತ್ತೆ. ಇಫ್ ರಿಜೆಕ್ಟೆಡ್, ನೋಟಿಫೈ. ಜಸ್ಟ್ ನಿಮಗೆ ಮಾತ್ರ ನೋಟಿಫೈ ಮಾಡಿದೆ, ಲೈಕ್ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತ. ಸೊ ಅದು ರೂಲ್ಸ್ ಬೇಸ್ಡ್ ಆನ್ ಸಮ್ ಲಾಜಿಕ್, ಇದೇನು ಆ್ಯಕ್ಷನ್ಸ್ ಪರ್ಫಾರ್ಮ್ ಮಾಡೋದು, ಟಾಸ್ಕ್ ಪರ್ಫಾರ್ಮ್ ಮಾಡೋದನ್ನು ನಾವು ರೂಲ್ಸ್ ಆರ್ ಕಂಡೀಷನ್ಸ್ ಅಂತ ರೆಫರ್ ಮಾಡ್ತೀವಿ. ದೆನ್ ಟ್ರಾನ್ಸಿಷನ್ಸ್. ಲೈಕ್ ಟ್ರಾನ್ಸಿಷನ್ಸ್ ಅಂದರೆ ಏನಾಗಿರುತ್ತೆ, ಇಟ್ಸ್ ಎ ಕನೆಕ್ಷನ್ that defines sequence between tasks. So connection that defines sequence between tasks. Just observe ಮಾಡಿ, connections that defines the sequence between tasks. Like particular transition ಅಂದರೆ ಏನಾಗಿರುತ್ತೆ, ಎಕ್ಸಾಂಪಲ್ ನೋಡಿ, ಜಸ್ಟ್ ಆಫ್ಟರ್ ಸಬ್ಮಿಷನ್ ಸೆಂಡ್ ಫಾರ್ ರಿವ್ಯೂ. ಇಲ್ಲಿ ಎಕ್ಸಾಂಪಲ್ ನೋಡಿ, ನಾನು ಜಸ್ಟ್ ಒಂದು ಪ್ರೋಸೆಸ್ ಹೇಳಿದೆ, ಇನ್ಪುಟ್ ಪ್ರೋಸೆಸ್ ಔಟ್ಪುಟ್. ಸೊ ಇವಾಗ ಇನ್ಪುಟ್ ಗ್ಯಾದರ್ ಮಾಡಿದ್ವಿ, ಲೈಕ್ ಇನ್ಪುಟ್ ಡೇಟಾ ಎಲ್ಲ ಇದೆ. ಸೊ ಈ ಡೇಟಾ ಇದೆ ಅಂದರೆ ನಾನು ವರ್ಕ್ ಆಗಬೇಕು, ಕಂಪ್ಲೀಟ್ ಏನೋ ಪ್ರೋಸೆಸ್ ಆಗಬೇಕು. ಸೊ ಈ ಸ್ಟೆಪ್ಪಿಗೆ ಕನೆಕ್ಷನ್ ಏನಿದೆ ಅಂತ ಡಿಫೈನ್ ಮಾಡೋದು ಟ್ರಾನ್ಸಿಷನ್. ಸೊ ಪರ್ಟಿಕ್ಯುಲರ್ ಡೇಟಾ ಇನ್ಪುಟ್ಟಿಂದ ಪ್ರೋಸೆಸ್ಗೆ ಏನು ಕನೆಕ್ಷನ್ ಇದೆ ಅಂತ ಡಿಫೈನ್ ಮಾಡೋದು ಏನಾಗಿರುತ್ತೆ, we are going to call it as transition. Transition defines the connection between one step to another step. ಸೊ ಪರ್ಟಿಕ್ಯುಲರ್ ಆಗಿ ಏನು ಡೇಟಾ ಪಾಸ್ ಆಗ್ತದೆ, ಏನು ವರ್ಕ್ ಆಗ್ತದೆ, ಸೀಕ್ವೆನ್ಸ್ನ ಡಿಫೈನ್ ಮಾಡೋದನ್ನು ನಾವು ಟ್ರಾನ್ಸಿಷನ್ಸ್ ಅಂತ ರೆಫರ್ ಮಾಡ್ತೀವಿ. ದೆನ್ ಲಾಸ್ಟ್ ಒನ್ ಇಸ್ ಔಟ್ಪುಟ್. ಸೊ ಔಟ್ಪುಟ್ ಅಂದರೆ ಏನಾಗಿರುತ್ತೆ, ದಿ ಎಂಡ್ ರಿಸಲ್ಟ್ ಆರ್ ಡೆಲಿವರಬಲ್ ಪ್ರೊಡ್ಯೂಸ್ಡ್ ಬೈ ದಿ ವರ್ಕ್ ಫ್ಲೋ. ಸೊ ಲೈಕ್ ಲಾಸ್ಟ್ ಔಟ್ಕಮ್ ಏನಿರುತ್ತೆ, ನಾವು ವರ್ಕ್ ಫ್ಲೋ ಕಂಪ್ಲೀಟ್ ವರ್ಕ್ ಫ್ಲೋ ಮಾಡಿರ್ತೀವಿ. ಸೊ ಟಾಸ್ಕ್ಗಳೆಲ್ಲ ಕಂಪ್ಲೀಟ್ ಪರ್ಫಾರ್ಮ್ ಆದಮೇಲೆ ನಮ್ಮದು ಔಟ್ಕಮ್ ಏನಿರುತ್ತೆ, ಲೈಕ್ ವರ್ಕ್ ಫ್ಲೋ ಅಂದರೆ ಏನು, ಇಟ್ಸ್ ನಥಿಂಗ್ ಬಟ್ ಟು ಅಚೀವ್ ಸಮ್ ಸ್ಪೆಸಿಫಿಕ್ ಬಿಸ್ನೆಸ್ ಪ್ರೋಸೆಸ್. ಸೊ ಪ್ರೋಸೆಸ್ ಕಂಪ್ಲೀಟ್ ಆದಾಗ ನಮಗೆ ಏನು ಎಂಡ್ ರಿಸಲ್ಟ್ ಇರುತ್ತೆ, ಲೈಕ್ ಔಟ್ಕಮ್ ಇರುತ್ತೆ. ಸೊ ಅದನ್ನು ನಾವು ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಜಸ್ಟ್ ಚೆಕ್ ಮಾಡಿ, ಇನ್ಪುಟ್ ಇಟ್ಸ್ ಎ ಸ್ಟಾರ್ಟಿಂಗ್ ಸ್ಟೆಪ್, ಔಟ್ಪುಟ್ ಇಟ್ಸ್ ಎ ಲಾಸ್ಟ್ ಸ್ಟೆಪ್. In between we are having task or activities, actors and participants, rules and condition, transitions. These peoples, like these components are involved in the part of process. Like particular first step input, last step output agide. Task or activities, actors and participants, and rules or condition, transitions. So these are the components which are involved in the step called process. ಲಾಸ್ಟ್ ಒನ್ ಏನಾಗಿರುತ್ತೆ ಕಾಂಪೊನೆಂಟ್ ಬಂದು ವರ್ಕ್ ಫ್ಲೋ ಇಂಜಿನ್. ಸೊ ಇದು
ಆಪ್ಷನಲ್, ಓಕೆನಾ. ವರ್ಕ್ ಫ್ಲೋ ಇಂಜಿನ್ ಅಂದರೆ ಆಪ್ಷನಲ್ ಆಗಿರುತ್ತೆ. ಸೊ ನಾವು ಪರ್ಟಿಕ್ಯುಲರ್ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಲೈಕ್ ಎಲ್ಲ ವರ್ಕ್ ಫ್ಲೋ ಟೂಲ್ಸ್ಗಳಲ್ಲೂ ಯೂಸ್ ಮಾಡೋದಿಲ್ಲ ವರ್ಕ್ ಫ್ಲೋ ಇಂಜಿನ್. ಇನ್ ಸಮ್ ಆಫ್ ದಿ ವರ್ಕ್ ಫ್ಲೋ ಟೂಲ್ಸ್ ವಿ ವಿಲ್ ಗೋಯಿಂಗ್ ಟು ಯೂಸ್ ದಟ್ ವರ್ಕ್ ಫ್ಲೋ ಇಂಜಿನ್. ಸೊ ಸಾಫ್ಟ್ವೇರ್ ದಟ್ ಆಟೋಮೇಟ್ಸ್ and manages the execution of workflow. Like particular it's a software, like software tools ಗಳು ಹೇಗಿದೆ, ಲೈಕ್ ವರ್ಕ್ಫ್ಲೋ ಸಾಫ್ಟ್ವೇರ್ ಟೂಲ್ಸ್ ಎಲ್ಲ ಏನಿದೆ, ಟ್ರೆಲೋ ಅಂತೆಲ್ಲ ಇದೆಯಲ್ಲ, ಸೊ ಅದೇ ಥರ ಲೈಕ್ ಒಂದು ಸಾಫ್ಟ್ವೇರ್ ಟೂಲ್ ಆಗಿರುತ್ತೆ ವಿಚ್ ಹೆಲ್ಪ್ಸ್ ಟು ಆಟೋಮೇಟ್ಸ್ ಆ್ಯಂಡ್ ಮ್ಯಾನೇಜಸ್ ದಿ ಎಕ್ಸಿಕ್ಯೂಷನ್ ಆಫ್ ವರ್ಕ್ಫ್ಲೋ. ಸೊ ಎಕ್ಸಾಂಪಲ್ಸ್ ನೋಡಿದ್ರೆ ಕಮಾಂಡ, ಅಪಾಚಿ ಏರ್ಫ್ಲೋ ಆ್ಯಂಡ್ N8 and ಟ್ರೆಲೋ. ಸೊ ಟ್ರೆಲೋನ ವರ್ಡ್ ನೆನ್ಪಿಟ್ಕೊಳ್ಳಿ, ಪರ್ಟಿಕ್ಯುಲರ್ ಆಗಿ ಇಟ್ಸ್ ಅನ್ ಓಪನ್ ಸೋರ್ಸ್ ಲೈಕ್ ಪರ್ಟಿಕ್ಯುಲರ್ ಸೋರ್ಸ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಟೂಲ್ಸ್ ಇದೆ. ಸೊ ಅದನ್ನು ಜಸ್ಟ್ MCQ ಕ್ವಶನ್ಸ್ ಮಾಡುವಾಗ ಡಿಸ್ಕಸ್ ಮಾಡೋಣ. ಜಸ್ಟ್ ವರ್ಕ್ ಫ್ಲೋ ಇಂಜಿನ್ ಅಂತಾರೆ, ಜಸ್ಟ್ ನೆನ್ಪಿಟ್ಕೊಳ್ಳಿ, ಇಟ್ಸ್ ಅನ್ ಆಪ್ಷನಲ್ ಕಾಂಪೊನೆಂಟ್ ವಿಚ್ ಆರ್ ಗೋಯಿಂಗ್ ಟು ಯೂಸ್ಡ್ ಇನ್ ವರ್ಕ್ ಫ್ಲೋ ಕಾನ್ಸೆಪ್ಟ್ಸ್, ಓಕೆನಾ. ಸೊ ನೆಕ್ಸ್ಟ್ ಒನ್, ಟೈಪ್ಸ್ ಆಫ್ ವರ್ಕ್ ಫ್ಲೋ. ಟೈಪ್ಸ್ ಆಫ್ ವರ್ಕ್ ಫ್ಲೋಲಿ 3 ಟೈಪ್ಸ್ ಇದೆ. ಒನ್ ಇಸ್ ಸೀಕ್ವೆನ್ಷಿಯಲ್, ಸೆಕೆಂಡ್ ಒನ್ ಇಸ್ ಪ್ಯಾರಲಲ್, ಥರ್ಡ್ ಒನ್ ಇಸ್ ಸ್ಟೇಟ್ ಮಿಷನ್. ಫಸ್ಟ್ ಒನ್ ಏನಿದೆ, ಸೀಕ್ವೆನ್ಷಿಯಲ್ ವರ್ಕ್ ಫ್ಲೋ. ಸೊ ಸೀಕ್ವೆನ್ಷಿಯಲ್ ವರ್ಕ್ ಫ್ಲೋ ಅಂದರೆ ಏನಾಗಿರುತ್ತೆ, ಟಾಸ್ಕ್ಸ್ ಆರ್ ಡನ್ ಇನ್ ಸ್ಪೆಸಿಫಿಕ್ ಲೀನಿಯರ್ ಆರ್ಡರ್. ಎಕ್ಸಾಂಪಲ್, ಎ ಲೀವ್ ಅಪ್ರೂವಲ್ ಪ್ರೋಸೆಸ್ ವೆರ್ ಒನ್ ಸ್ಟೆಪ್ಸ್ ಫಾಲೋಸ್ ಅನದರ್. ಲೈಕ್ ಫಸ್ಟ್ ಅಪ್ಲೈ ಮಾಡ್ತೀವಿ, ದೆನ್ ಆಫ್ಟರ್ ರಿವ್ಯೂ, ದೆನ್ ಆಫ್ಟರ್ ಅಪ್ರೂವ್. ಸೊ ಒಂದು ಸೀಕ್ವೆನ್ಸ್, ಒಂದು ಫಾರ್ಮೆಟ್, ಒಂದು ಸೀಕ್ವೆನ್ಸ್ ಲೀನಿಯರ್ ಆರ್ಡರ್ ಫಾರ್ಮೆಟಲ್ಲಿ ಲೈಕ್ ಟಾಸ್ಕ್ ಎಕ್ಸಿಕ್ಯೂಟ್ ಮಾಡ್ತಾರೆ, ಏನಂತ ಹೇಳ್ತೀವಿ ನಾವು, ಸೀಕ್ವೆನ್ಷಿಯಲ್ ವರ್ಕ್ ಫ್ಲೋ. ಲೈಕ್ ಇವಾಗ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ನಾವೇನು ಒಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ವಿ. ಫಸ್ಟ್ ಒನ್ ರಿಕ್ವೈರ್ಮೆಂಟ್. ಸೊ ರಿಕ್ವೈರ್ಮೆಂಟ್ ಫಸ್ಟ್ ಸ್ಟೆಪ್. ರಿಕ್ವೈರ್ಮೆಂಟ್ಸ್ ಕಲೆಕ್ಟ್ ಮಾಡಿದ್ಮೇಲೆ ನಾವು ಡಿಸೈನ್ ಮಾಡೋಕ್ಕಾಗೋದು, ಡಿಸೈನ್, ಓಕೆನಾ. ಥರ್ಡ್ ಒನ್ ಮ್ಯಾನುಫ್ಯಾಕ್ಚರ್. ಸೊ ಸೀಕ್ವೆನ್ಸಲ್ಲಿ ರಿಕ್ವೈರ್ಮೆಂಟ್ಸ್ ಆದಮೇಲೆ ಡಿಸೈನ್ ಮಾಡ್ತೀವಿ, ಡಿಸೈನ್ ಆದಮೇಲೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಒಂದು ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಟಾಸ್ಕ್ ಮಾಡ್ತಾಯಿದ್ದೀವಿ. ಸೊ ಆ ಸೀಕ್ವೆನ್ಸ್ ಫಾರ್ಮಲ್ಲಿ ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡಿದ್ರೆ ಏನಂತ ಹೇಳ್ತೀವಿ ನಾವು, ಸೀಕ್ವೆನ್ಷಿಯಲ್ ವರ್ಕ್ ಫ್ಲೋ ಅಂತ ರೆಫರ್ ಮಾಡ್ತೀವಿ. ದೆನ್ ಸೆಕೆಂಡ್ ಒನ್ ಇಸ್ ಪ್ಯಾರಲಲ್ ವರ್ಕ್ ಫ್ಲೋ. ಸೊ ಪ್ಯಾರಲಲ್ ವರ್ಕ್ ಫ್ಲೋ ಅಂದರೆ ಏನಾಗಿರುತ್ತೆ, ಟಾಸ್ಕ್ ಕ್ಯಾನ್ ಹ್ಯಾಪನ್ ಅಟ್ ಸೇಮ್ ಟೈಮ್. ಸೊ ಸೇಮ್ ಟೈಮಲ್ಲಿ ಸೈಮಲ್ಟೇನಿಯಸ್ ಆಗಿ ಪ್ಯಾರಲಲಿ ಸೈಮಲ್ಟೇನಿಯಸ್ ಆಗಿ ಟಾಸ್ಕ್ನ ಪರ್ಫಾರ್ಮ್ ಮಾಡಿದ್ರೆ ಏನಂತ ಹೇಳ್ತೀವಿ, ಪ್ಯಾರಲಲ್ ವರ್ಕ್ ಫ್ಲೋ ಅಂತ ಹೇಳ್ತೀವಿ. ಲೈಕ್ ಎಕ್ಸಾಂಪಲ್ ಏನಿದೆ, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ರಿವ್ಯೂಯಿಂಗ್ ಎ ಕಾಂಟ್ರಾಕ್ಟ್ ಸೈಮಲ್ಟೇನಿಯಸ್ಲಿ. ಪರ್ಟಿಕ್ಯುಲರ್ ಒಂದು ಕಾಂಟ್ರಾಕ್ಟ್ನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಕೂತ್ಕೊಂಡು ವ್ಯೂ ಮಾಡ್ತಾ ಇರೋದನ್ನು ಪ್ಯಾರಲಲ್ ವರ್ಕ್ ಫ್ಲೋ ಅಂತ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ಇವಾಗ ಪರ್ಟಿಕ್ಯುಲರ್ ಆಗಿ ಇವಾಗ ಸಾಫ್ಟ್ವೇರ್ಸ್ ಲೈಕ್ ಟೆಕ್ ಕಂಪ್ನೀಸ್ ಏನಿರುತ್ತೆ, ಐ ಟಿ ಕಂಪ್ನೀಸ್. ಸೊ ಅಲ್ಲಿ ನಿಮ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರಲ್ಲಿ. ಪರ್ಟಿಕ್ಯುಲರ್ ಒಂದು ಟೀಮ್ ಬೇಸ್ಡ್ ಅಂತ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ಸೊ ಟೀಮ್ ಬೇಸ್ಡಲ್ಲಿ ಏನಾಗಿರುತ್ತೆ, ಸೊ ಡಿಫ್ರೆಂಟ್ ಗ್ರೂಪ್ ಆಫ್ ಪೀಪಲ್ಸ್ ಇರ್ತಾರಲ್ವ, ಲೈಕ್ ಅದರಲ್ಲಿ ಬಿಸ್ನೆಸ್ ಅನಾಲಿಸ್ಟ್ ಇರ್ತಾರೆ, ಕ್ವಾಲಿಟಿ ಅನಾಲಿಸ್ಟ್ ಇರ್ತಾರೆ, ಲೈಕ್ ಡೆವಲಪರ್ಸ್ ಇರ್ತಾರಲ್ವ, ಡಿಫ್ರೆಂಟ್ ಪೀಪಲ್ಸ್ನ ಇನ್ವಾಲ್ವ್ ಮಾಡಿ ಒಂದು ಟೀಮ್ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಲೈಕ್ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ. ಸೊ ಸಾಫ್ಟ್ವೇರ್ ಡೆವಲಪ್ ಮಾಡುವಾಗ ಡೆವಲಪರ್ಸ್ ಕೂಡ ಆ ಸಾಫ್ಟ್ವೇರ್ ಪ್ರೋಗ್ರಾಮ್ನ ಚೇಂಜಸ್ ಮಾಡ್ಬೋದು, ಚೆಕ್ ಮಾಡ್ತಾ ಇರ್ಬೋದು. ಆ್ಯಂಡ್ ಟೆಸ್ಟರ್ಸ್ ಏನಿರ್ತಾರೆ, ಸೊ ಟೆಸ್ಟಿಂಗ್ ಡಿಪಾರ್ಟ್ಮೆಂಟ್ ಏನಿರುತ್ತೆ, ಟೆಸ್ಟಿಂಗ್ ಅವರು ಕೂಡ ಸೊ ಆ ಕೋಡ್ನ ವ್ಯೂ ಮಾಡಿ ಅದನ್ನು ಆಲ್ಟರ್ ಮಾಡ್ಬೋದು, ಲೈಕ್ ಅವ್ರು ಚೆಕ್ ಮಾಡ್ತಾ ಇರ್ಬೋದು. ಸೊ ಅಲ್ಲಿ ಟೆಸ್ಟಿಂಗ್ ಕೂಡ ಆಗ್ತಿರುತ್ತೆ. ನಾನು ಇವಾಗ ಪರ್ಟಿಕ್ಯುಲರ್ ಆಗಿ ಡೆವಲಪರ್ಗೆ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಲೈಕ್ ಒಂದು ಪರ್ಟಿಕ್ಯುಲರ್ ಆಗಿ ವಾಟ್ಸಪ್ಪಲ್ಲಿ ಲೈಕ್ ಸೆಂಡ್ ಬಟನ್ ಇದೆಯಲ್ವಾ, ಲೈಕ್ ಸೆಂಡ್ ಬಟನ್ ಇದೆ ಅಲ್ವಾ, ಪರ್ಟಿಕ್ಯುಲರ್ ಆಗಿ ಈ ಸೆಂಡ್ ಬಟನ್ ಮೇಲೆ ಒಂದು ಪ್ರೋಗ್ರಾಮ್, ಒಂದು ಕೋಡ್ನ ಕ್ರಿಯೇಟ್ ಮಾಡಿರ್ತಾರೆ ಡೆವಲಪರ್ಸ್. ಸೊ ಕ್ರಿಯೇಟ್ ಮಾಡಿ ಟೆಸ್ಟಿಂಗ್ ಅವ್ರು ಏನು ಮಾಡ್ತಾರೆ, ಕ್ರಿಯೇಟ್ ಆಗಿದ ತಕ್ಷಣ ಜಸ್ಟ್ ಏನು ಮಾಡ್ತಾರೆ, ಸೇಮ್ ಕೋಡ್ನ ಜಸ್ಟ್ ರಿವ್ಯೂ ಮಾಡ್ತಾರೆ. ಸೊ ಅದನ್ನು ಚೆಕ್ ಮಾಡ್ತಾರೆ ಪ್ರಾಪರಾಗಿ ವರ್ಕ್ ಆಗ್ತಿದೆಯಾ ಕೋಡ್ ಅಂತ. ಸೊ ಇನ್ ಕೇಸ್ ಇಲ್ಲ ಅಂತಾರೆ ಇವ್ರಿಗೆ ಡೆವಲಪರ್ಸ್ಗೆ ಜಸ್ಟ್ ಅಸೈನ್ ಮಾಡ್ತಾರೆ, ಟಿಕೆಟ್ ರೈಸ್ ಮಾಡ್ತಾರೆ, ಲೈಕ್ ಸಮ್ ಎರರ್ಸ್ ಆರ್ ದೇರ್ ಇನ್ ಕೋಡ್ ಅಂತ. ಸೊ ಅವಾಗ ಏನು ಮಾಡ್ತಾರೆ ಡೆವಲಪರ್ಸ್, ಸೊ ಆ ಬಟನ್ನ ಮತ್ತೆ ಚೆಕ್ ಮಾಡ್ತಾರೆ, ಕೋಡ್ ಮಾಡ್ತಾರೆ. ಸೊ ಡಿಬಗ್ ಮಾಡಿಬಿಟ್ಟು ಎರರ್ಸ್ ಏನಾರು ಇದೆ ಅದನ್ನು ಡಿಬಗ್ ಮಾಡಿ ಹೇಗೇನು ಕೋಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ಲೈಕ್ ಬೋತ್ ಅಟ್ ಎ ಟೈಮ್ ಡೆವಲಪರ್ಸ್ ಆ್ಯಂಡ್ ಟೆಸ್ಟರ್ಸ್ ಏನಿರ್ತಾರೆ, ಸೊ ಇಬ್ರು ಸೈಮಲ್ಟೇನಿಯಸ್ ಪ್ಯಾರಲಲ್ ಆಗಿ ಆ ಕೋಡ್ನ ರಿವ್ಯೂ ಮಾಡ್ಬೋದು. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಪ್ಯಾರಲಲ್ ವರ್ಕ್ ಫ್ಲೋ ಅಂತ ಹೇಳ್ತೀವಿ. ಸೊ ಲೈಕ್ ಇವಾಗ ಎಕ್ಸಾಂಪಲ್ ಅಂದರೆ ನಾನು ಇಲ್ಲಿ ಕ್ಲಾಸ್, ಹಾಗೆ ನೀವು ಎಷ್ಟೋ ಜನ ಕ್ಲಾಸ್ ವಿಡಿಯೋನೂ ನೋಡ್ತಾ ಇರ್ಬೋದು, ಇಲ್ಲ ವಿಡಿಯೋ ಜೊತೆ ಅಲ್ಲಿ ಮಾತಾಡ್ತಾನೂ ಇರ್ತೀರ, ಇಲ್ಲ ಬೇರೆ ವರ್ಕ್ಸಾರು ಮಾಡ್ತಾ ಇರ್ತೀರಲ್ವ. ಸೊ ಸೈಮಲ್ಟೇನಿಯಸ್ ಆಗಿ ಎರಡೆರಡು ವರ್ಕ್ ಮಾಡ್ತಿರ್ತೀರಲ್ಲ, ಅದು ಪ್ಯಾರಲಲ್ ವರ್ಕ್ ಫ್ಲೋ. ದೆನ್ ಸ್ಟೇಟ್ ಮಿಷನ್ ವರ್ಕ್ ಫ್ಲೋ ಅಂದರೆ ಏನಾಗಿರುತ್ತೆ, ಟಾಸ್ಕ್ ಮೂವ್ ಬೇಸ್ಡ್ ಆನ್ ಸ್ಪೆಸಿಫಿಕ್ ಕಂಡೀಷನ್ಸ್ ಆರ್ ಈವೆಂಟ್ಸ್. ಸೊ ಸ್ಪೆಸಿಫಿಕ್ ಕಂಡೀಷನ್ಸ್ ಅಥವಾ ಈವೆಂಟ್ಸ್ ಬೇಸ್ಡ್ ಆನ್ ಯಾವ್ದಾದ್ರು ಒಂದು ಟಾಸ್ಕ್ಗಳನ್ನ ಪರ್ಫಾರ್ಮ್ ಮಾಡಿದ್ರೆ ನಾವೇನಂತ ಹೇಳ್ತೀವಿ, ಸ್ಟೇಟ್ ಮಿಷನ್ ವರ್ಕ್ ಫ್ಲೋ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಈ ಕಸ್ಟಮರ್ ಕಂಪ್ಲೇಂಟ್ ಪ್ರೋಸೆಸ್
ದಟ್ ಮೂವ್ಸ್ ಬೇಸ್ಡ್ ಆನ್ ಫೀಡ್ಬ್ಯಾಕ್ ಆರ್ ಆ್ಯಕ್ಷನ್ ಟೇಕನ್. ಲೈಕ್ ಇವಾಗ ಪರ್ಟಿಕ್ಯುಲರ್ ಕೆಲವೊಂದು ಟಾಸ್ಕ್ ಇರುತ್ತೆ, ಸೊ ಏನಾದ್ರು ಪ್ರಾಬ್ಲಮ್ ಸ್ಪೆಸಿಫಿಕ್ ಕಂಡೀಷನ್ ರೈಸ್ ಆಗೋವರೆಗೂ ಅದು ವರ್ಕ್ ಆಗೋದಿಲ್ಲ. ಲೈಕ್ ಸಿಂಪಲ್ ಆಗಿ ಎಕ್ಸಾಂಪಲ್ ಅಂತಾರೆ, ಲೈಕ್ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತಾನೆ ಇರ್ತೀರಾ, ಸೊ ಆನ್ಲೈನ್ ಶಾಪಿಂಗಲ್ಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ. ಸೊ ಅವಾಗ ನೀವು ಕಮೆಂಟ್ಸ್ ಲೈಕ್ ಅಥವಾ ಹೆಲ್ಪ್ ಸೆಂಟರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವಾಗ ನಿಮಗೆ ಹೆಲ್ಪ್ ಸೆಂಟರ್ ನಿಮ್ಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ತಿರಲ್ಲ, ಎನಿ ಟೈಮ್ ನಿಮಗೆ ಸಜೆಸ್ಟ್ ಮಾಡೋದಿಲ್ಲ, ನಿಮ್ಮ ಜೊತೆ ಚಾಟ್ ಮಾಡೋದಿಲ್ಲ, ಲೈಕ್ ನಿಮ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದಿಲ್ಲ. ನೀವು ಯಾವಾಗ ಕಂಪ್ಲೇಂಟ್ ರೈಸ್ ಮಾಡ್ತೀರಾ ಅಥವಾ ಹೆಲ್ಪ್ ಸೆಂಟರ್ಸ್ಗೆ ರೀಚ್ ಔಟ್ ಆಗ್ತೀರಾ, ದೆನ್ ಓನ್ಲಿ ದೇ ವಿಲ್ ಕಾಂಟ್ಯಾಕ್ಟ್ ವಿತ್ ಯು. ಲೈಕ್ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತೆಲ್ಲ ಅದನ್ನು ರಿಕ್ವೆಸ್ಟ್ ಮಾಡಿ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಸ್ಪೆಸಿಫಿಕ್ ಟಾಸ್ಕ್ಗಳೇನಿರುತ್ತೆ, ಸೊ ಸ್ಪೆಸಿಫಿಕ್ ಟಾಸ್ಕ್ ಅಥವಾ ಸ್ಪೆಸಿಫಿಕ್ ವರ್ಕ್ ಫ್ಲೋಸ್ ಏನಿರುತ್ತೆ, ಆನ್ ಸ್ಪೆಸಿಫಿಕ್ ಕಂಡೀಷನ್ಸ್ ಓನ್ಲಿ ದೇ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್. ಸೊ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಕಂಡೀಷನ್ಸ್ ಇದ್ದಾಗ ಮಾತ್ರ ಎಕ್ಸಿಕ್ಯೂಟ್ ಆಗೋದನ್ನು ನಾವೇನಂತ ಹೇಳ್ತೀವಿ, ಸ್ಟೇಟ್ ಮಿಷನ್ ವರ್ಕ್ ಫ್ಲೋ ಅಂತ ರೆಫರ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಸ್ಪ್ಲಿಟ್. ಸೊ 3 ಟೈಪ್ಸ್ ಆಫ್ ವರ್ಕ್ ಫ್ಲೋ ನೋಡಿದ್ದೀವಿ, ಕಾಂಪೊನೆಂಟ್ಸ್ ಆಫ್ ವರ್ಕ್ ಫ್ಲೋ ನೋಡಿದ್ದೀವಿ. ಸೊ ಕಾಂಪೊನೆಂಟ್ಸ್ ಆಫ್ ವರ್ಕ್ ಫ್ಲೋ ಅಲ್ಲಿ ನಾವು ಮೇನ್ ಏನೇನು ಕವರ್ ಮಾಡಿದ್ವಿ, ಮೇನ್ ಕಾಂಪೊನೆಂಟ್ಸ್ ಅಂತ ಅಂದರೆ ಜಸ್ಟ್ ಮೇನ್ ಹೇಳ್ತಾ ಇದ್ದೀನಿ, ಲೈಕ್ ಇನ್ಪುಟ್ ಮತ್ತು ಔಟ್ಪುಟ್ ಇರುತ್ತೆ, ಇನ್ ಬಿಟ್ವೀನ್ ಪ್ರೋಸೆಸ್ಸಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ, ಟಾಸ್ಕ್ ಆರ್ ಆಕ್ಟಿವಿಟೀಸ್, ಪೀಪಲ್ಸ್ ಆರ್ ಸಿಸ್ಟಮ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್. ಇವು 3 ಮೇನ್ ಕಾಂಪೊನೆಂಟ್ಸ್ ಆಗಿರುತ್ತೆ. ಆ್ಯಂಡ್ ವಿ ಹ್ಯಾವ್ ಟ್ರಾನ್ಸಿಷನ್ಸ್, ಲೈಕ್ ಟ್ರಾನ್ಸಿಷನ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ, ವಿಚ್ ಹೆಲ್ಪ್ಸ್ ಟು ಡಿಫೈನ್ ಕನೆಕ್ಷನ್ ಬಿಟ್ವೀನ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಆಗಿರುತ್ತೆ. ಓಕೆನಾ. ದೆನ್ 3 ಟೈಪ್ಸ್ ಆಫ್ ವರ್ಕ್ ಫ್ಲೋಸ್ನ ಡಿಸ್ಕಸ್ ಮಾಡಿದ್ವಿ. 3 ಟೈಪ್ಸ್ ಆಫ್ ವರ್ಕ್ ಫ್ಲೋಸ್ ಅಂದರೆ ಯಾವುದಾಗಿರುತ್ತೆ, ಸೀಕ್ವೆನ್ಷಿಯಲ್ ವರ್ಕ್ ಫ್ಲೋ, ಪ್ಯಾರಲಲ್ ವರ್ಕ್ ಫ್ಲೋ, ದೆನ್ ಲಾಸ್ಟ್ ಒನ್ ಇಸ್ ಸ್ಟೇಟ್ ಮಿಷನ್ ವರ್ಕ್ ಫ್ಲೋ. ಸೊ 3 ಟೈಪ್ಸ್ ಆಫ್ ವರ್ಕ್ ಫ್ಲೋಸ್ನ ಕವರ್ ಮಾಡಿದ್ವಿ. ಸೊ ನಾವು ದಿ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಸ್ಪ್ಲಿಟ್. ಸೊ ಸ್ಪ್ಲಿಟ್ ಅಂತಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಜಸ್ಟ್ ಕೇಳಿಸ್ಕೊಳ್ಳಿ. ಯಾಕಂದರೆ ಸ್ಪ್ಲಿಟ್ ಅಂತಂದರೆ ಏನಾಗಿರುತ್ತೆ, ಲೈಕ್ ಇವಾಗ ಒಂದು ಟಾಸ್ಕ್ ಇರುತ್ತೆ, ಒಂದು ಸಿಂಗಲ್ ಟಾಸ್ಕ್. ಓಕೆನಾ, ಸಿಂಗಲ್ ಟಾಸ್ಕ್ ಇದೆ. ಸೊ ಈ ಸಿಂಗಲ್ ಟಾಸ್ಕ್ನ ಏನು ಮಾಡ್ತೀನಿ ನಾನು, ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಟೈಮ್ ಕನ್ಸ್ಯೂಮಿಂಗ್. ಸೊ ನಾನು ಅದನ್ನು ಡಿವೈಡ್ ಮಾಡ್ತೀವಿ. ಸೊ ಸಬ್ ಟಾಸ್ಕ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಸಬ್ ಟಾಸ್ಕ್ ಆಗಿ ಡಿವೈಡ್ ಮಾಡೋದನ್ನ ಏನಂತ ಹೇಳ್ತೀವಿ, ಸ್ಪ್ಲಿಟ್. ಲೈಕ್ ಫ್ರೆಂಡ್ಸ್ ಹೊರಗಡೆ ಹೋಗಿರ್ತೀರ, ಏನು ಮಾಡ್ತೀರಾ ನೀವು, ಫ್ರೆಂಡ್ಸ್ ಎಲ್ಲ ಹೊರಗಡೆ ಊಟಕ್ಕೆ ಹೋದಾಗ, ಇವಾಗ ಆಲ್ಮೋಸ್ಟ್ ಹುಡುಗರಿಗೆ ಮಾಡ್ತಾರೆ, ಬಟ್ ಗರ್ಲ್ಸ್ ಅಂತೂ ಆಲ್ಮೋಸ್ಟ್ ಫಿಕ್ಸ್ ಇರುತ್ತೆ. ಹೊರಗಡೆ ಎಲ್ಲರೂ ಏನಾದ್ರು ತೊಗೊಂಡ್ರೆ ಜಸ್ಟ್ 20 ರೂಪೀಸ್ಗೆ ತೊಗೊಳ್ಳಿ, 3 ಮೆಂಬರ್ಸ್ ಹೋಗಿದ್ದೀವಿ ಅಂದರೆ 20/3, 3 ಜನಕ್ಕೂ ಕರೆಕ್ಟಾಗಿ ಸ್ಪ್ಲಿಟ್. ಅದೆಷ್ಟಾದರೂ ಬರಲಿ, 20 ರೂಪೀಸ್ಗೆ ಆಗಲಿ, 1000 ರೂಪೀಸ್ಗೆ ಆಗಲಿ, 10,000 ಆಗಲಿ, ಇಲ್ಲ 1 ರೂಪಾಯಿ ಆಗಲಿ, ನೀವು ಎಷ್ಟು ಜನ ಹೋಗಿರ್ತೀವಿ ಅಷ್ಟು ಜನಕ್ಕೂ ಸ್ಪ್ಲಿಟ್ ಆಗ್ತೀವಿ ಅಲ್ವಾ. ಎಲ್ಲರಿಗೂ ಸೇಮ್ ಅಮೌಂಟ್ನೇ ಡಿವೈಡ್ ಮಾಡ್ತೀವಲ್ಲ, ಅದೇ ರೀತಿ ಸ್ಪ್ಲಿಟ್ ಅಂದರೆ ಏನಾಗುತ್ತೆ. ಸೊ ಒಂದು ಸಿಂಗಲ್ ಟಾಸ್ಕ್, ಸಿಂಗಲ್ ವರ್ಕ್ ಫ್ಲೋನ ಸಬ್ ಟಾಸ್ಕ್ ಆಗಿ, ಸಬ್ ವರ್ಕ್ ಫ್ಲೋಸ್ ಆಗಿ ಡಿವೈಡ್ ಮಾಡ್ತಿರೋದನ್ನು ನಾವು ಸ್ಪ್ಲಿಟ್ ಅಂತ ಹೇಳ್ತೀವಿ. ಎ ಸ್ಪ್ಲಿಟ್ ಈಸ್ ಎ ಕಂಟ್ರೋಲ್ ಫ್ಲೋ ಎಲಿಮೆಂಟ್ಸ್ ಇನ್ ಎ ವರ್ಕ್ ಫ್ಲೋ ವೇರ್ ಪ್ರೋಸೆಸ್ ಡೈವರ್ಜಸ್ ಇಂಟು 2 or more ಬ್ರಾಂಚಸ್ ಆರ್ ಪಾರ್ಟ್ಸ್. ಸೊ ಸಿಂಗಲ್ ಟಾಸ್ಕ್ ಏನಿರುತ್ತೆ, ಆ ಸಿಂಗಲ್ ಟಾಸ್ಕ್ ಸಬ್ ಪ್ರೋಸೆಸ್ ಆಗಿ ಇಟ್ ಮೇ ಬಿ 2 or it may be 3 or more than that. ಸೊ ಡಿವೈಡ್ ಆಗೋದನ್ನು ನಾವೇನಂತ ಹೇಳ್ತೀವಿ, ರೆಫರ್ ಮಾಡ್ತೀವಿ, ಸ್ಪ್ಲಿಟ್ ಅಂತ ಹೇಳ್ತೀವಿ. ದೆನ್ ಟೈಪ್ಸ್ ಆಫ್ ಸ್ಪ್ಲಿಟ್ ಅಂತಂದರೆ ಒನ್ ಇಸ್ ಪ್ಯಾರಲಲ್ ಸ್ಪ್ಲಿಟ್. ಜಸ್ಟ್ ನೇಮಿಂಗ್ಸ್ಗಳನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ನೇಮಿಂಗ್ಸ್ನ ಬಿಟ್ಟು ನಮಗೆ ಎಕ್ಸಾಂಪಲ್ಸ್ ಎಲ್ಲ ಜಾಸ್ತಿ ರಿಕ್ವೈರ್ಮೆಂಟ್ ಇಲ್ಲ, ಜಸ್ಟ್ ನೇಮಿಂಗ್ಸ್ ಮಾತ್ರ ಗೊತ್ತಿರಲಿ ಕ್ಲಿಯರಾಗಿ. ಟೈಪ್ಸ್ ಆಫ್ ಸ್ಪ್ಲಿಟ್ಟಲ್ಲಿ ಫಸ್ಟ್ ಒನ್ ಬಂದು ಪ್ಯಾರಲಲ್ ಸ್ಪ್ಲಿಟ್. ಪ್ಯಾರಲಲ್ ಸ್ಪ್ಲಿಟ್ನ ನಾವು ಆ್ಯಂಡ್ ಸ್ಪ್ಲಿಟ್ ಅಂತ ಹೇಳ್ತೀವಿ. ಸೊ ಪ್ಯಾರಲಲ್ ಸ್ಪ್ಲಿಟ್ ಅಂದರೆ ಏನಾಗಿರುತ್ತೆ, ಇಟ್ಸ್ ನಥಿಂಗ್ ಬಟ್ ಆಲ್ ಔಟ್ಗೋಯಿಂಗ್ ಬ್ರಾಂಚಸ್ ಆರ್ ಆಕ್ಟಿವೇಟೆಡ್ ಸೈಮಲ್ಟೇನಿಯಸ್ಲಿ. ಲೈಕ್ ಪ್ಯಾರಲಲ್ ವರ್ಕ್ ಫ್ಲೋ ನೋಡಿದ್ವಿ ನಾವು. ಜಸ್ಟ್ ಪ್ಯಾರಲಲ್ ಅಂದರೆ ಏನಾಗಿರುತ್ತೆ, ಸೇಮ್ ಸಬ್ ಟಾಸ್ಕ್ ಏನಿರುತ್ತೆ, 2 ಟಾಸ್ಕ್ ಏನಿರುತ್ತೆ, S1 S2, ಸೊ ಅಟ್ ಎ ಟೈಮ್ ಸೇಮ್ ಸೈಮಲ್ಟೇನಿಯಸ್ ಎಕ್ಸಿಕ್ಯೂಟ್ ಆಗಿರುತ್ತೆ, ನಾವು ಪ್ಯಾರಲಲ್ ವರ್ಕ್ ಫ್ಲೋ ಅಂತ ಹೇಳ್ತಿದ್ವಿ. ಸೊ ಪ್ಯಾರಲಲ್ ಸ್ಪ್ಲಿಟ್ ಅಂದರೆ ಏನಾಗಿರುತ್ತೆ, ಆಲ್ ಔಟ್ ಗೋಯಿಂಗ್ ಬ್ರಾಂಚಸ್ ಆರ್ ಆಕ್ಟಿವೇಟೆಡ್ ಸೈಮಲ್ಟೇನಿಯಸ್ಲಿ. ಇವಾಗ ಸಬ್ ಟಾಸ್ಕ್ 1 ಏನಿದೆ, ಸಬ್ ಟಾಸ್ಕ್ 2 ಏನಿದೆ, ಸೊ ಎಲ್ಲ ಅಟ್ ಎ ಟೈಮ್ ಸೇಮ್ ಟೈಮಲ್ಲಿ ಕಂಪ್ಲೀಟ್ ಆಗೋದನ್ನ, ಎಕ್ಸಿಕ್ಯೂಟ್ ಆಗೋದನ್ನ ಏನಂತ ಹೇಳ್ತೀವಿ, ಪ್ಯಾರಲಲ್ ಸ್ಪ್ಲಿಟ್ ಅಂತ ರೆಫರ್ ಮಾಡ್ತೀವಿ. ದೆನ್ ಯೂಸ್ಡ್ ವೆನ್ ಮಲ್ಟಿಪಲ್ ಟಾಸ್ಕ್ ಶುಡ್ ಅಕರ್ ಅಟ್ ಸೇಮ್ ಟೈಮ್. ಲೈಕ್ ಪರ್ಟಿಕ್ಯುಲರ್ ಒಂದು ವರ್ಕ್ ಫಾಸ್ಟಾಗಿ ಕಂಪ್ಲೀಟ್ ಆಗಬೇಕು, ಸೇಮ್ ಟೈಮಲ್ಲಿ ನನಗೆ ಔಟ್ಪುಟ್ ಬೇಕು, ರಿಸಲ್ಟ್ ಬೇಕು, ಏನು ರಿಸಲ್ಟ್ ಅಂತ ಅಂದಾಗ ನಾವು ಪ್ಯಾರಲಲ್ ಸ್ಪ್ಲಿಟ್ನ ಯೂಸ್ ಮಾಡ್ತೀವಿ. ಲೈಕ್ ಸಬ್ ಟಾಸ್ಕ್ಗಳಾಗಿ ಈಕ್ವಲ್ ಆಗಿ ಡಿವೈಡ್ ಮಾಡಿ ಎಲ್ಲದನ್ನು ಅಟ್ ಎ ಟೈಮ್ ಎಕ್ಸಿಕ್ಯೂಟ್ ಮಾಡ್ತೀವಿ. ದೆನ್ ಸೆಕೆಂಡ್ ಒನ್ ಈಸ್ ಎಕ್ಸ್ಕ್ಲೂಸಿವ್ ಸ್ಪ್ಲಿಟ್, ದಟ್ ಈಸ್ ಆರ್ ಸ್ಪ್ಲಿಟ್. ಆರ್ ಸ್ಪ್ಲಿಟ್ ಮತ್ತು XOR ಸ್ಪ್ಲಿಟ್ ಮತ್ತು ಆರ್ ಸ್ಪ್ಲಿಟ್ ಅಂತ ಇದೆ. ಸೊ ಎಕ್ಸ್ಕ್ಲೂಸಿವ್ ಅಂದರೆ XOR, ಇನ್ಕ್ಲೂಸಿವ್ ಅಂದರೆ ಆರ್ ಸ್ಪ್ಲಿಟ್. ಸೊ ಆರ್ ಸ್ಪ್ಲಿಟ್ ಮತ್ತು XOR ಸ್ಪ್ಲಿಟ್ಗೆ ಜಸ್ಟ್ ಡಿಫ್ರೆನ್ಸ್ ಮಾತ್ರ ನೋಡ್ಕೊಳ್ಳಿ. ಎಕ್ಸ್ಕ್ಲೂಸಿವ್ ಏನಾಗಿರುತ್ತೆ, XOR only one of the possible paths is taken based on conditions. One of the possible path. ಇವಾಗ ಪರ್ಟಿಕ್ಯುಲರ್ ಏನೋ ಒಂದು ಕಂಡೀಷನ್ ಇರುತ್ತೆ, ಬೇಸ್ಡ್ ಆನ್ ದಟ್ ಕಂಡೀಷನ್ ಯಾವುದೋ ಒಂದು ಪಾತ್ ಮಾತ್ರ ಎಕ್ಸಿಕ್ಯೂಟ್ ಆದರೆ, ಒಂದು ಟಾಸ್ಕ್ ಮಾತ್ರ ಎಕ್ಸಿಕ್ಯೂಟ್ ಆದರೆ ಎಕ್ಸ್ಕ್ಲೂಸಿವ್ ಸ್ಪ್ಲಿಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಇಫ್ ಪೇಮೆಂಟ್ ಈಸ್ ಅಪ್ರೂವ್ಡ್ ಪ್ರೊಸೀಡ್ ಟು ಶಿಪ್ಪಿಂಗ್, ಇಫ್ ನಾಟ್ ಸೆಂಡ್ ಆನ್ ಅಲರ್ಟ್. ಲೈಕ್ ಪರ್ಟಿಕ್ಯುಲರ್ ಆಗಿ ಇದೊಂದು ಟಾಸ್ಕ್,
ಒಂದು ಕಂಡೀಷನ್ ಇದೆ, ಪೇಮೆಂಟ್ ಅಪ್ರೂವ್ ಆದರೆ, ಲೈಕ್ ನೀವು ಅಮೌಂಟ್ ಎಲ್ಲ ಪೇ ಮಾಡಿ ಅಪ್ರೂವ್ ಆದರೆ ಮಾತ್ರ ಪ್ರಾಡಕ್ಟ್ನ ಶಿಪ್ ಮಾಡ್ತಾರೆ. ಅದರ್ವೈಸ್ ಏನು ಮಾಡ್ತಾರೆ, ಜಸ್ಟ್ ನೋಟಿಫೈ ಮಾಡ್ತಾ ಇರ್ತಾರೆ ಅಷ್ಟೇ, ನಿಮಗೆ ಪೇಮೆಂಟ್ ಆಗಿಲ್ಲ ಅಂತ. ಸೊ ಲೈಕ್ ಪರ್ಟಿಕ್ಯುಲರ್ ಈ ಪೇಮೆಂಟ್ ಅಪ್ರೂವ್ ಆದರೆ ಮಾತ್ರ ಶಿಪ್ಪಿಂಗ್ ಆಗುತ್ತೆ, ಪ್ರಾಡಕ್ಟ್ನ ಶಿಪ್ ಮಾಡ್ತಾರೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಎಕ್ಸ್ಕ್ಲೂಸಿವ್ ಸ್ಪ್ಲಿಟ್, ಎಕ್ಸಾಲ್. ಸೊ ಇಲ್ಲಿ ಸ್ಪೆಸಿಫಿಕ್ ಕಂಡೀಷನ್ ಯಾವುದಾಗಿರುತ್ತೆ, ಪೇಮೆಂಟ್ ಅಪ್ರೂವ್ ಆಗೋದು. ಸೊ ಪರ್ಟಿಕ್ಯುಲರ್ ಪೇಮೆಂಟ್ ಅಪ್ರೂವ್ ಆಗೋದು ಸ್ಪೆಸಿಫಿಕ್ ಕಂಡೀಷನ್. ಸೊ ಇದಾದರೆ ಮಾತ್ರ ಶಿಪ್ ಆಗೋದು, ಪ್ರಾಡಕ್ಟ್ ಶಿಪ್ ಆಗೋದು ಒಂದು ಪಾಸಿಬಲ್ ಪಾತ್ ಆಗಿರುತ್ತೆ. ಲೈಕ್ ಅದನ್ನು ನಾವೇನಂತ ಹೇಳ್ತೀವಿ, ಎಕ್ಸ್ಕ್ಲೂಸಿವ್ ಸ್ಪ್ಲಿಟ್ ಅಂತ ರೆಫರ್ ಮಾಡ್ತೀವಿ. ದೆನ್ ಇನ್ಕ್ಲೂಸಿವ್ ಸ್ಪ್ಲಿಟ್ ಅಂದರೆ ಆರ್ ಸ್ಪ್ಲಿಟ್ ಅಂತ ಹೇಳ್ತೀವಿ. ಒನ್ ಆರ್ ಮೋರ್ ಪಾರ್ಟ್ಸ್ ಕ್ಯಾನ್ ಬಿ ಟೇಕನ್ ಬೇಸ್ಡ್ ಆನ್ ಮಲ್ಟಿಪಲ್ ಕಂಡೀಷನ್ಸ್. ಸೊ ಇಲ್ಲಿ ಒಂದು ಕಂಡೀಷನ್ ಇರುತ್ತೆ, ಸೊ ಒಂದು ಪಾತ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ ಇರುತ್ತೆ, ಮಲ್ಟಿಪಲ್, ಇಟ್ ಮೇ ಬಿ ಒನ್ ಆರ್ ಮಲ್ಟಿಪಲ್ ಪಾರ್ಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಾಂಪಲ್, ಬೇಸ್ಡ್ ಆನ್ ಪ್ರಾಡಕ್ಟ್ ಅವೈಲಬಿಲಿಟಿ ಆ್ಯಂಡ್ ಕಸ್ಟಮರ್ ಸ್ಟೇಟಸ್ ಡಿಫ್ರೆಂಟ್ ಪಾರ್ಟ್ಸ್ ಆರ್ ಟ್ರಿಗರ್ಡ್. ಲೈಕ್ ಪ್ರಾಡಕ್ಟ್ ಅವೈಲಬಿಲಿಟಿ ಬೇಸ್ಡ್ ಆನ್ ದಟ್ ಡಿಫ್ರೆಂಟ್ ಸ್ಟೆಪ್ಸ್ ಆಕ್ಟಿವಿಟೀಸ್ ಟ್ರಿಗರ್ ಆಗೋದನ್ನು ನಾವು ಇನ್ಕ್ಲೂಸಿವ್ ಸ್ಪ್ಲಿಟ್ ಅಥವಾ ಆರ್ ಸ್ಪ್ಲಿಟ್ ಅಂತ ರೆಫರ್ ಮಾಡ್ತೀವಿ. ಸೊ ಇದಿಷ್ಟು ಸ್ಪ್ಲಿಟ್ ಅಂದರೆ ಸಿಂಪಲ್ ಆಗಿ ನೆನಪಲ್ಲಿ. ಸೊ ಸಿಂಗಲ್ ಪ್ರೋಸೆಸ್ ಏನಿರುತ್ತೆ ಅದನ್ನು ಸಬ್ ಪ್ರೋಸೆಸ್ ಆಗಿ ಡಿವೈಡ್ ಮಾಡೋದು, ಸಬ್ ಟಾಸ್ಕ್ ಆಗಿ ಡಿವೈಡ್ ಮಾಡೋದನ್ನು ನಾವು ಸ್ಪ್ಲಿಟ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಜಾಯಿನ್. ಸೊ ಜಾಯಿನ್ ಅಂದರೆ ಸಿಂಪಲ್ ಆಗಿ ಇಟ್ಸ್ ಅನ್ ಆಪೋಸಿಟ್ ಆಫ್ ಸ್ಪ್ಲಿಟ್. ಲೈಕ್ ಏನು ಸಬ್ ಟಾಸ್ಕ್ ಆಗಿ ಡಿವೈಡ್ ಮಾಡಿರ್ತೀವಲ್ವ, ಈ ಸಬ್ ಟಾಸ್ಕ್ ಆಗಿ ಡಿವೈಡ್ ಮಾಡಿರೋದನ್ನೆಲ್ಲ ಜಾಯಿನ್ ಮಾಡಿಬಿಟ್ರೆ ಸಿಂಗಲ್ ಟಾಸ್ಕ್ ಆಗಿ ಅದನ್ನು ನಾವೇನಂತ ಹೇಳ್ತೀವಿ, ಮರ್ಜ್ ಮಾಡಿದ್ರೆ ಜಾಯಿನ್ ಅಂತ ಹೇಳ್ತೀವಿ. ನೇಮಿಂಗ್ಸ್ ಎಲ್ಲ ಇದೆ, ಸ್ಪ್ಲಿಟ್ ಜಾಯಿನ್ ಅಂತ. ಆಪೋಸಿಟ್ ಆಫ್ ಸ್ಪ್ಲಿಟ್ ಈಸ್ ಜಾಯಿನ್ ವರ್ ಮಲ್ಟಿಪಲ್ ಪಾರ್ಟ್ಸ್ ಕನ್ವರ್ಜ್ ಬಿಫೋರ್ ಕಂಟಿನ್ಯೂ. ಲೈಕ್ ನೆಕ್ಸ್ಟ್ ವರ್ಕ್ ಫ್ಲೋಗೆ ಎಂಟರ್ ಆಗೋದಕ್ಕಿಂತ ಮುಂಚೆನೇ ಆ ಮಲ್ಟಿಪಲ್ ಪಾರ್ಟ್ಸ್ ಏನಿರುತ್ತೆ ಮರ್ಜ್ ಆಗಿಬಿಡುತ್ತೆ, ಲೈಕ್ ಎಲ್ಲ ಜಾಯಿನ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ವೈ ವರ್ಕ್ ಫ್ಲೋಸ್ ಆರ್ ಇಂಪಾರ್ಟೆಂಟ್. ಸೊ ವರ್ಕ್ ಫ್ಲೋಸ್ ಅಂದರೆ ಏನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ, ಇನ್ಕ್ರೀಸಸ್ ಎಫಿಷಿಯನ್ಸಿ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೀವಿ. ಲೈಕ್ ಒಂದು ಫ್ಲೋ ಇರುತ್ತೆ, ಎಫಿಷಿಯೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ದೆನ್ ರಿಡ್ಯೂಸಸ್ ಎರರ್ಸ್ ಆ್ಯಂಡ್ ಮ್ಯಾನ್ಯುವಲ್ ಎಫರ್ಟ್. ಲೈಕ್ ರಿಪಿಟೇಟಿವ್ ಟಾಸ್ಕ್ನ ನಾವು ಆಟೋಮೇಟ್ ಮಾಡ್ತಾ ಇರೋದ್ರಿಂದ ಅಫ್ಕೋರ್ಸ್ ನಮಗೆ ಮ್ಯಾನ್ಯುವಲ್ ಎಫರ್ಟ್ಸ್ನ ರಿಡ್ಯೂಸ್ ಮಾಡುತ್ತೆ ಆ್ಯಂಡ್ ಎರರ್ಸ್ ಕೂಡ ಕಡಿಮೆ ಆಗುತ್ತೆ. ದೆನ್ ಮೇಕ್ ಪ್ರೋಸೆಸ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಟ್ರ್ಯಾಕಬಲ್. ಲೈಕ್ ಕ್ಲಿಯರ್ ಆಗಿ ವಿಸಿಬಲ್ ಇರುತ್ತೆ, ಲೈಕ್ ವ್ಯೂ ಮಾಡ್ಬೋದು, ಲೈಕ್ ಏನೇನು ವರ್ಕ್ ಆಗ್ತದೆ, ಏನು ಪ್ರೋಸೆಸ್ ಆಗ್ತಾ ಇದೆ ಅಂತ. ಸೊ ದಟ್ ಈಸ್ ಕಾಲ್ಡ್ ನಥಿಂಗ್ ಬಟ್ ಟ್ರಾನ್ಸ್ಪರೆಂಟ್. ಸೊ ಈಸಿಗೆ ಟ್ರ್ಯಾಕ್ ಮಾಡ್ಬೋದು ನಾವು ಎಲ್ಲಿ ವರ್ಕ್ ಆಗ್ತಾ ಇದೆ, ಯಾವ ಟಾಸ್ಕ್ ಪರ್ಫಾರ್ಮ್ ಆಗ್ತಾಯಿದೆ ಪ್ರೆಸೆಂಟ್ ಅಂತ. ದೆನ್ ಎಲ್ಪ್ಸ್ ವಿತ್ ಕಾಂಪ್ಲಿಯನ್ಸ್ ಆ್ಯಂಡ್ ಆಡಿಟ್ ಟ್ರಯಲ್ಸ್. ಲೈಕ್ ಕಾಂಪ್ಲಿಯನ್ಸ್ ಅಂದರೆ ಲೈಕ್ ಗೈಡ್ಲೈನ್ಸ್, ಫ್ರೇಮ್ ವರ್ಕ್ಸ್ ಏನಿರುತ್ತೆ, ಸೊ ಗೈಡ್ಲೈನ್ ಫ್ರೇಮ್ ವರ್ಕ್ಸ್ಗಳನ್ನ ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ವರ್ಕ್ ಫ್ಲೋ. ಲಾಸ್ಟ್ ಒನ್ ಈಸ್ ಎನೇಬಲ್ಸ್ ಪ್ರೋಸೆಸ್ ಆಟೋಮೇಷನ್. ಅಫ್ಕೋರ್ಸ್ ವರ್ಕ್ ಫ್ಲೋ ಹೆಲ್ಪ್ಸ್ ಇನ್ ಪರ್ಫಾರ್ಮಿಂಗ್ ರಿಪಿಟೇಟಿವ್ ಟಾಸ್ಕ್. ಸೊ ರಿಪಿಟೇಟಿವ್ ಟಾಸ್ಕ್ನ ಪರ್ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ರಿಪಿಟೇಟಿವ್ ಟಾಸ್ಕ್ನ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತಂದರೆ ಅಫ್ಕೋರ್ಸ್ ಏನಾಗಿರುತ್ತೆ, ಆಟೋಮೇಷನ್ಗೆ ಸಪೋರ್ಟ್ ಮಾಡ್ತಾ ಇದೆ. ವರ್ಕ್ ಫ್ಲೋ ಟೂಲ್ಸ್ ಎಕ್ಸಾಂಪಲ್, ಜಸ್ಟ್ ವರ್ಕ್ ಫ್ಲೋ ಟೂಲ್ಸ್ನ ನೆನ್ಪಿಟ್ಕೊಳ್ಳಿ, ಬಿಕಾಸ್ 2023 ಪೇಪರಲ್ಲಿ ERP ಲೈಕ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್ ಆ್ಯಂಡ್ ERP ಇಂದ ವರ್ಕ್ ಫ್ಲೋ ಟೂಲ್ಸ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಟೂಲ್ಸ್ ಯಾವುದು ಅಂತಲೇ ಕ್ವಶನ್ ಇದ್ದಿದ್ದು. ಓಕೆನಾ? ಸೊ ಅದನ್ನು ಡಿಸ್ಕಸ್ ಮಾಡ್ತೀನಿ, ಬಟ್ ಜಸ್ಟ್ ನೇಮ್ಸ್ ಹಿಂಗೆ ಮಾತ್ರ ನೋಡ್ಕೊಳ್ಳಿ. ಲೈಕ್ ವರ್ಕ್ ಫ್ಲೋ ಟೂಲ್ಸಲ್ಲಿ ಟ್ರೆಲೋ ಅಂತ ಯೂಸ್ ಮಾಡ್ತೀವಿ. ಟ್ರೆಲೋ, ಅಸಾನ್, monday.com ಅನ್ನೋದು ಟೀಮ್ ಬೇಸ್ಡ್ ವರ್ಕ್ ಫ್ಲೋ ಆಗಿರುತ್ತೆ. ಝಾಫಿಯರ್, ಮೈಕ್ರೋಸಾಫ್ಟ್ ಪವರ್ ಆಟೋಮೇಟ್ ಬಂದು ಆಟೋಮೇಟೆಡ್ ವರ್ಕ್ ಫ್ಲೋ ಆಗಿರುತ್ತೆ. BPM ಟೂಲ್ಸ್, ಲೈಕ್ BPM ಟೂಲ್ಸ್ ಬಂತ ಅಂದ್ಬಿಟ್ಟು ಕಮಾಂಡ್, ಕಿಸ್ಫ್ಲೋ ಆರ್ ನಿಂಟೆಕ್ಸ್ ಫಾರ್ ಕಾಂಪ್ಲೆಕ್ಸ್ ಬಿಸ್ನೆಸ್ ವರ್ಕ್ ಫ್ಲೋ. ಸೊ ಪರ್ಟಿಕ್ಯುಲರ್ ಕಮಾಂಡ್ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ನಮಗೆ ಲಿನಕ್ಸ್ ಸಾಫ್ಟ್ವೇರ್ಸ್, ಲಿನಕ್ಸ್ OS ಏನಿದೆ, ಸೊ ಅದು ಸಪೋರ್ಟ್ ಮಾಡುತ್ತೆ ಈ ಟೂಲ್ಗೆ ಪರ್ಟಿಕ್ಯುಲರ್ ಆಗಿ. ಓಕೆನಾ? ಸೊ ನೆಕ್ಸ್ಟು ವರ್ಕ್ ಫ್ಲೋ ಮತ್ತು ಪ್ರೋಸೆಸ್ಗೆ ಜಸ್ಟ್ ಡಿಫ್ರೆನ್ಸ್. ಸೊ ಪ್ರಾಪರಾಗಿ ಆಲ್ರೆಡಿ ನಿಮ್ಗೆ ಒಂದು ಕ್ಲಿಯರ್ ಆಗಿರುತ್ತೆ, ಲೈಕ್ ಪ್ರೋಸೆಸ್ ಅಂದರೆ ಏನು, ವರ್ಕ್ ಫ್ಲೋ ಅಂದರೆ ಏನು. ಸೊ ಜಸ್ಟ್ ಒಂದ್ಸತಿ ನೋಡ್ಕೊಳ್ಳಿ. ಪ್ರೋಸೆಸ್ ಅಂದರೆ ಏನಾಗಿರುತ್ತೆ, ಇಟ್ ಇನ್ಕ್ಲೂಡ್ಸ್ ಗೋಲ್ಸ್, ಸ್ಟ್ರಾಟಜೀಸ್ ಆ್ಯಂಡ್ ಔಟ್ಕಮ್. ಪ್ರೋಸೆಸ್ ಅಂದರೆ ಏನಂತ ಹೇಳ್ತೀವಿ, ಇಟ್ಸ್ ಅ ಸೆಟ್ ಆಫ್ ಆಕ್ಟಿವಿಟೀಸ್ ವಿಚ್ ಆರ್ ಪರ್ಫಾರ್ಮ್ ಟು ಅಚೀವ್ ಸ್ಪೆಸಿಫಿಕ್ ಗೋಲ್ ಆರ್ ಟು ರೀಚ್ ಸ್ಪೆಸಿಫಿಕ್ ಟಾರ್ಗೆಟ್. ಸೊ ಟು ಗೆಟ್ ಸ್ಪೆಸಿಫಿಕ್ ಔಟ್ಕಮ್. ಸೊ ಅದನ್ನು ಔಟ್ಕಮ್ ಅಥವಾ ಗೋಲ್ ಟಾರ್ಗೆಟ್ನ ರೀಚ್ ಆಗಬೇಕು ಅಂದರೆ ಏನು ಸೆಟ್ ಆಫ್ ಆಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡ್ತೀವಿ ಅದನ್ನು ನಾವೇನಂತ ಹೇಳ್ತೀವಿ, ಪ್ರೋಸೆಸ್ ಅಂತ ಹೇಳ್ತೀವಿ. ವರ್ಕ್ ಫ್ಲೋ ಅಂದರೆ ಏನಾಗಿರುತ್ತೆ, ಆ್ಯಕ್ಚುಯಲ್ ಎಕ್ಸಿಕ್ಯೂಷನ್, ಸ್ಟೆಪ್ ಬೈ ಸ್ಟೆಪ್ ಪಾರ್ಟ್ ಟು ಅಚೀವ್ ಪ್ರೋಸೆಸ್. ಪರ್ಟಿಕ್ಯುಲರ್ ಒಂದು ಪ್ರೋಸೆಸ್ನ ಅಚೀವ್ ಮಾಡೋದಕ್ಕೆ ಏನು ಆ್ಯಕ್ಟಿವಿಟೀಸ್ಗಳನ್ನ ಪರ್ಫಾರ್ಮ್ ಮಾಡ್ತೀವಿ ಅದನ್ನು ನಾವೇನಂತ ಹೇಳ್ತೀವಿ, ವರ್ಕ್ ಫ್ಲೋ ಅಂತ ಹೇಳ್ತೀವಿ. ಲೈಕ್ ಇವಾಗ ಪರ್ಟಿಕ್ಯುಲರ್ ಗೋಲ್, ಸೊ ಈ ಗೋಲ್ನ ರೀಚ್ ಆಗೋದಕ್ಕೆ ಪರ್ಫಾರ್ಮ್ ಮಾಡೋದು ನಾವೇನಾಗಿರ್ತೀವಿ, ಪ್ರೋಸೆಸ್. ಆ್ಯಕ್ಟಿವಿಟೀಸ್ಗಳನ್ನ ಪರ್ಫಾರ್ಮ್ ಮಾಡೋದು ನಾವು ಪ್ರೋಸೆಸ್ ಅಂತ ಹೇಳ್ತೀವಿ. ಈ ಪ್ರೋಸೆಸ್ನ ಅಚೀವ್ ಮಾಡೋದಕ್ಕೆ ನಾವು ಪರ್ಫಾರ್ಮ್ ಮಾಡೋದೇನಂತ ಹೇಳ್ತೀವಿ, ವರ್ಕ್ ಫ್ಲೋ ಅಲ್ವಾ. ಸೊ ಗೋಲ್ ಫಸ್ಟ್,
ಆಫ್ಟರ್ ಪ್ರೋಸೆಸ್ ಆಫ್ಟರ್ ವರ್ಕ್ ಫ್ಲೋ ಆಗಿರುತ್ತೆ. ಸೊ ಸಬ್ ಪ್ರೋಸೆಸ್ ಅಂದರೆ ಏನಾಗಿರುತ್ತೆ, ಎ ಸಬ್ ಪ್ರೋಸೆಸ್ ಇಸ್ ಅ ಸ್ಮಾಲರ್ ಪಾರ್ಟ್ ಆಫ್ ಬಿಗ್ಗರ್ ಪ್ರೋಸೆಸ್. ಪರ್ಟಿಕ್ಯುಲರ್ ಒಂದು ಪ್ರೋಸೆಸ್ ಏನಿರುತ್ತೆ ಅದ್ರ ಸಬ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ನಾವು ಅದನ್ನು ಸಬ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ವೆನ್ ಎ ಸ್ಟೆಪ್ ಇನ್ ಎ ವರ್ಕ್ ಫ್ಲೋ ಈಸ್ ಟು ಡೀಟೇಲ್ಡ್, ಪರ್ಟಿಕ್ಯುಲರ್ ಆಗಿ ಡೀಟೇಲ್ ಆರ್ ಕಾಂಪ್ಲೆಕ್ಸ್. ಲೈಕ್ ಪರ್ಟಿಕ್ಯುಲರ್ ಆಗಿ ನಿಮ್ಮ ಒಂದು ಟಾಸ್ಕ್ ಏನೋ ಪರ್ಫಾರ್ಮ್ ಮಾಡ್ತಿರೋದು ತುಂಬ ಲೈಕ್ ಕಾಂಪ್ಲೆಕ್ಸ್ ಪ್ರೋಸೆಸ್ ಆಗಿದ್ರೆ ಸೊ ನಾವಾಗ ಏನು ಮಾಡ್ತೀವಿ, ಸಬ್ ಪ್ರೋಸೆಸ್ಗಳಾಗಿ ಸಬ್ ಟಾಸ್ಕ್ಗಳಾಗಿ ಡಿವೈಡ್ ಮಾಡ್ತೀವಿ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಸಬ್ ಪ್ರೋಸೆಸ್. ನೆಕ್ಸ್ಟ್ ಒನ್ ಯೂಸ್ ಕೇಸ್. ಸೊ ವರ್ಕ್ ಫ್ಲೋ ಇಂದ 2023-2024 ಇಂದ ಕ್ವಶನ್ಸ್ ಇದೆ ಅಂತ ಹೇಳಿದೆ. ಬಟ್ ವರ್ಕ್ ಫ್ಲೋ ಕಾನ್ಸೆಪ್ಟ್ಸ್ ಇಂದ, ಬಟ್ ವರ್ಕ್ ಫ್ಲೋ ಮೇಲಲ್ಲ ಅಂತ. ಸೊ ವರ್ಕ್ ಫ್ಲೋ ಕಾನ್ಸೆಪ್ಟ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಯೂಸ್ ಕೇಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಈ ಯೂಸ್ ಕೇಸಲ್ಲಿ ಜಸ್ಟ್ ಏನೆಲ್ಲ ಕವರ್ ಮಾಡ್ತೀವಿ ಅಂತ ಜಸ್ಟ್ ನೋಡೋಣ. ಯೂಸ್ ಕೇಸ್ ಅಂದರೆ ಮೇನ್ ಲೈಕ್ ಡೆಫಿನೇಷನ್ ಪ್ರಾಪರಾಗಿ ಗೊತ್ತಿದ್ರೆ ಸಾಕು. ಯೂಸ್ ಕೇಸ್ ಅಂದರೆ ಸೊ ಮೋರ್ ದನ್ ದಟ್ ಏನು ರಿಕ್ವೈರ್ಮೆಂಟ್ ಇರೋಲ್ಲ. ಲೈಕ್ ನನಗೆ ಪ್ರಾಪರಾಗಿ ನಂಗೆ ಸಿಲೆಬಸ್ ವೈಸ್ ಅಂದರೆ ಯೂಸ್ ಕೇಸ್ ಅಂದರೆ ಏನು ಅಂತ ಗೊತ್ತಿದ್ರೆ ಸಾಕು. ಓಕೆನಾ. ಸೊ ಯೂಸ್ ಕೇಸ್ ಅಂದರೆ ಏನಾಗಿರುತ್ತೆ, ಡಿಸ್ಕ್ರೈಬ್ಸ್ ಹೌ ಎ ಯೂಸರ್ ದಟ್ ಈಸ್ ಆಕ್ಟರ್ ಇಂಟರಾಕ್ಟ್ಸ್ ವಿತ್ ಸಿಸ್ಟಮ್. ಲೈಕ್ ಯೂಸರ್ ಪರ್ಟಿಕ್ಯುಲರ್ ಪರ್ಸನ್, ಇವಾಗ ನೀವೇನು ವ್ಯೂ ಮಾಡ್ತಾ ಇದ್ದೀರಾ, ಜಸ್ಟ್ ವಿಡಿಯೋನ ವ್ಯೂ ಮಾಡ್ತಿದ್ದೀರಲ್ವ, ಯೂಸರ್ಸ್ ಏನಿರ್ತಾರೆ. ಸೊ ಇದನ್ನು ಇವ್ರನ್ನ ನಾವೇನಂತ ಹೇಳ್ತೀವಿ, ಆ್ಯಕ್ಟರ್ ಅಂತ ಹೇಳ್ತೀವಿ. ಓಕೆನಾ, ಯೂಸರ್ಸ್ನ ಆ್ಯಕ್ಟರ್ ಅಂತ ಹೇಳ್ತೀವಿ. ದೆನ್ ನೀವೆಲ್ಲ ವಿಡಿಯೋ ವ್ಯೂ ಮಾಡ್ತಿದ್ರಲ್ಲ, ಲೈಕ್ ಇವಾಗ TTT ಆ್ಯಪ್ ಅಲ್ವಾ. ಸೊ ಈ TTT ಆ್ಯಪ್ ಇನ್ವಾಲ್ವ್ ಆಗಿದೆ, ನೀವು ವ್ಯೂ ಲೈಕ್ ವಿಡಿಯೋ ಕ್ಲಾಸ್ ಲರ್ನಿಂಗ್ ಪ್ರೊಸೆಸಲ್ಲಿ ಟಾಸ್ಕಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇವಾಗ ಯೂಸರ್ಸ್ ನಿಮ್ಮ ಮತ್ತು TTT ಆ್ಯಪ್ ಮಧ್ಯೆ ಏನು ಆ್ಯಕ್ಷನ್ಸ್ಗಳು ಪರ್ಫಾರ್ಮ್ ಮಾಡ್ತಿರ್ತಾರೆ, ಏನು ವರ್ಕ್ ಆಗ್ತಿದೆ, ಸೊ ಅದನ್ನು ಡಿಸ್ಕ್ರೈಬ್ ಮಾಡೋದು ಏನಾಗಿರುತ್ತೆ, ಯೂಸ್ ಕೇಸ್. ಯೂಸ್ ಕೇಸ್ ಡಿಸ್ಕ್ರೈಬ್ಸ್ ಹೌ ಎ ಯೂಸರ್ ದಟ್ ಈಸ್ ಆ್ಯಕ್ಟರ್ ಇಂಟರಾಕ್ಟ್ಸ್ ವಿತ್ ಸಿಸ್ಟಮ್ ಟು ಅಚೀವ್ ಸ್ಪೆಸಿಫಿಕ್ ಗೋಲ್. ಸೊ ಸ್ಪೆಸಿಫಿಕ್ ಗೋಲ್ನ ಅಚೀವ್ ಮಾಡೋಕ್ಕೆ ಹೇಗೆ ಇಂಟರಾಕ್ಟ್ ಮಾಡ್ತಾರೆ ಯೂಸರ್ ಮತ್ತು ಸಿಸ್ಟಮ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದು ಯೂಸ್ ಕೇಸ್ ಆಗಿರುತ್ತೆ. ಇಟ್ ಕ್ಯಾಪ್ಚರ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ದಟ್ ದಿ ಯೂಸರ್ ಆ್ಯಂಡ್ ಸಿಸ್ಟಮ್ ಪರ್ಫಾರ್ಮ್ ಟು ಕಂಪ್ಲೀಟ್ ಟಾಸ್ಕ್. ಪರ್ಟಿಕ್ಯುಲರ್ ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಏನು ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ಗಳನ್ನ ಪರ್ಫಾರ್ಮ್ ಮಾಡ್ತಾರೆ ಅದನ್ನು ಡಿಸ್ಕ್ರೈಬ್ ಮಾಡೋದು ಯೂಸ್ ಕೇಸ್ ಆಗಿರುತ್ತೆ. ದೆನ್ ಆ್ಯಕ್ಟರ್ ಅಂತಂದರೆ ಏನಾಗಿರುತ್ತೆ, ದಿ ಯೂಸರ್ ಆರ್ ಎಕ್ಸ್ಟರ್ನಲ್ ಸಿಸ್ಟಮ್ ಇಂಟರಾಕ್ಟಿಂಗ್ ವಿತ್ ಸಿಸ್ಟಮ್. ಪರ್ಟಿಕ್ಯುಲರ್ ಆಗಿ ಏನು ಯೂಸರ್ಸ್ ಅಂತ ಅಂದರೆ ಲೈಕ್ ಯೂಸರ್ಸ್ ಅಂತ ಏನು ಯೂಸ್ ಮಾಡ್ತಾಯಿದ್ರೆ, ಲೈಕ್ ನೀವು ಏನು ಯೂಸ್ ಮಾಡ್ತಾಯಿದ್ದೀರಾ, ಸೊ ನಿಮ್ಮನ್ನಾದರೂ ಹೇಳ್ಬೋದು. ಅಥವಾ ಲೈಕ್ ಸಿಸ್ಟಮ್ಸ್, ಲೈಕ್ ಇವಾಗ ನೀವು ಯೂಸ್ ಮಾಡೋದಕ್ಕೆ ಫೋನ್ನಾದರೂ ಯೂಸ್ ಮಾಡ್ತಾ ಇದ್ದೀರಾ, ಲೈಕ್ ಅಥವಾ ಲ್ಯಾಪ್ಟಾಪ್ಸ್ ಕಂಪ್ಯೂಟರ್ಸ್ಗಳನ್ನಾದ್ರೂ ಯೂಸ್ ಮಾಡ್ತಿರ್ತೀರ. ಸೊ ಈ ಥರ ಸಿಸ್ಟಮ್ಸ್ಗಳ್ನು ಕೂಡ ಆ್ಯಕ್ಟರ್ಸ್ ಅಂತ ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸಿಸ್ಟಮ್ ಅಂದರೆ ಏನಾಗಿರುತ್ತೆ, ದಿ ಅಪ್ಲಿಕೇಶನ್ ಆರ್ ಸರ್ವಿಸ್ ದಿ ಆ್ಯಕ್ಟರ್ ಯೂಸ್ ಯೂಸಿಂಗ್. ಲೈಕ್ ಅಪ್ಲಿಕೇಶನ್ ಅಂದರೆ ಯಾವುದಾಗಿರುತ್ತೆ, TTT ಆ್ಯಪ್. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಸಿಸ್ಟಮ್ ಅಂತ ಹೇಳ್ತೀವಿ. ಯಾರು ವ್ಯೂ ಮಾಡ್ತಿರ್ತಾರೆ, ವರ್ಕ್ ಮಾಡ್ತಿರ್ತಾರೆ ಹ್ಯೂಮನ್ಸ್, ಅವ್ರನ್ನ ಯೂಸರ್. ಲೈಕ್ ಪರ್ಟಿಕ್ಯುಲರ್ ಸಿಸ್ಟಮ್ಸ್ ಯಾವುದು ಇನ್ವಾಲ್ವ್ ಆಗಿರುತ್ತೆ, ಲೈಕ್ ಯುವರ್ ಫೋನ್ಸ್, ಲೈಕ್ ಲ್ಯಾಪ್ಟಾಪ್ಸ್, ಡಿವೈಸ್ ಏನು ಇನ್ವಾಲ್ವ್ ಆಗುತ್ತೆ ಅದನ್ನು ಸಿಸ್ಟಮ್ಸ್, ಲೈಕ್ ಆ್ಯಕ್ಟರ್ಸ್ ಅಂತ ಹೇಳ್ತೀವಿ. ಯೂಸರ್ಸ್ ಮತ್ತು ಡಿವೈಸಸ್ಗಳನ್ನ ಆ್ಯಕ್ಟರ್ ಅಂತ ರೆಫರ್ ಮಾಡ್ತೀವಿ. ಏನು ಅಪ್ಲಿಕೇಶನ್ಸ್ಗಳನ್ನ ಸರ್ವಿಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ, ಸಿಸ್ಟಮ್ ಅಂತ ರೆಫರ್ ಮಾಡ್ತೀವಿ. ದೆನ್ ವೈ ಯೂಸ್ ಕೇಸ್ ಆರ್ ಇಂಪಾರ್ಟೆಂಟ್. ಲೈಕ್ ಪರ್ಟಿಕ್ಯುಲರ್ ಆಗಿ ಯೂಸ್ ಕೇಸ್ ಏನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ಜಸ್ಟ್ ಇದು ಮಾತ್ರ ಇಂಪಾರ್ಟೆಂಟ್. ಲೈಕ್ ಇಷ್ಟು ಗೊತ್ತಿದ್ರೆ 4 ಪಾಯಿಂಟ್ಸ್ ಗೊತ್ತಿದ್ರೆ ಸಾಕು. ಲೈಕ್ ನಿಮಗೆ 2023-2024 ಅಲ್ಲಿ ಕ್ವಶನ್ ಬಂದಿತ್ತಲ್ಲ, ಸೇಮ್ ಈ 4 ಪಾಯಿಂಟ್ಸ್ ಗೊತ್ತಿದ್ರೆ ಕ್ಲಿಯರಾಗಿ ಆರಾಮ್ಸಾಗಿ ನಾವು ಅಟೆಂಡ್ ಮಾಡ್ಬೋದು ಕ್ವಶನ್ಸ್ನ. ಹೆಲ್ಪ್ ಡೆವಲಪರ್ಸ್ ಆ್ಯಂಡ್ ಡಿಸೈನರ್ಸ್ ಅಂಡರ್ಸ್ಟ್ಯಾಂಡ್ ಯೂಸರ್ಸ್ ನೀಡ್ಸ್. ಲೈಕ್ ಪರ್ಟಿಕ್ಯುಲರಾಗಿ ಯೂಸರ್ಗೆ ಏನು ನೀಡ್ಸ್ ಇದ್ದಾರೆ, ಅವ್ರ ರಿಕ್ವೈರ್ಮೆಂಟ್ಸ್ ಏನು, ಅದನ್ನು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಯಾವುದು, ಯೂಸ್ ಕೇಸ್. ಲೈಕ್ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಲೈಕ್ ಇವಾಗ ನೀವೇನೋ ಒಂದು ಆ್ಯಪ್ನ ನೋಡ್ತಾ ಇದ್ದೀರಾ, ಸೊ ನೀವು TTT ಆ್ಯಪಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ. TTT ಆ್ಯಪಲ್ಲಿ ನೀವು ಏನು ಸರ್ಚ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಪ್ರಾಪರಾಗಿ ಡಿಸ್ಕ್ರೈಬ್ ಮಾಡೋದನ್ನೇ ಯೂಸ್ ಕೇಸ್ ಆಗಿರುತ್ತೆ. ಲೈಕ್ ಇವಾಗ ನೀವು ಆ್ಯಪ್ನ ಓಪನ್ ಮಾಡಿ ಜಸ್ಟ್ ಲೈವ್ ರೆಕಾರ್ಡ್ಸ್ ಅಂತ ನೋಡ್ತೀರಾ, ಲೈವ್ ವಿಡಿಯೋಸ್ ಅಂತ ಲೈವ್ ಕ್ಲಾಸಸ್ ಅಂತ ಸರ್ಚ್ ಮಾಡಿರ್ಬೋದು, ಅಥವಾ ರೆಕಾರ್ಡಿಂಗ್ ವಿಡಿಯೋಸ್ ಅಂತ ಸರ್ಚ್ ಮಾಡಿರ್ಬೋದು, ಅಥವಾ ನೋಟ್ಸ್ ಅಂತ ಸರ್ಚ್ ಮಾಡಿರ್ಬೋದು ಅಲ್ವಾ. ಸೊ ಆ ಥರ ಸರ್ಚ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ಪ್ರೊವೈಡ್ ಮಾಡಿರುತ್ತೆ ಸರ್ವಿಸಸ್ನ. ಸೊ ನೀವು ಏನು ರಿಕ್ವೆಸ್ಟ್ ಮಾಡ್ತಾಯಿದ್ದೀರಾ ಅದನ್ನೆಲ್ಲ ಡಿಸ್ಕ್ರೈಬ್ ಮಾಡೋದೇನಾಗಿರುತ್ತೆ, ಯೂಸ್ ಕೇಸ್ ಆಗಿರುತ್ತೆ. ಸೊ ಇದು ಪ್ರಾಪರಾಗಿ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಯೂಸರ್ ನೀಡ್ಸ್, ಸರ್ವ್ಸ್ ಆಸ್ ದಿ ಫೌಂಡೇಶನ್ ಫಾರ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್. ಲೈಕ್ ಪರ್ಟಿಕ್ಯುಲರ್ ಆಗಿ ಏನಾದ್ರು ರಿಕ್ವೈರ್ಮೆಂಟ್ಸ್ ಇರುತ್ತೆ, ಏನು ವರ್ಕ್ ಆಗ್ತಿದೆ. ಲೈಕ್ ಇವಾಗ ನೀವು ಗೂಗಲಲ್ಲಿ ಹೋಗಿ ಏನೋ ಸರ್ಚ್ ಮಾಡ್ತೀರಾ, ಸೊ ಕಾಮನ್ ಆಗಿ ಏನು ಯೂಸರ್ ಸರ್ಚ್ ಮಾಡ್ಬೋದು ಅನ್ನೋದನ್ನ ಜಸ್ಟ್ ಒಂದು ಲೈಕ್ ನಿಮಗೆಲ್ಲ ಗೊತ್ತಿರುತ್ತೆ, SEO ಕಾನ್ಸೆಪ್ಟ್ಸ್ ಗೊತ್ತಿರುತ್ತೆ. ಲೈಕ್ SEO ಏನಕ್ಕೆ ಯೂಸ್ ಮಾಡ್ತೀವಿ, ಲೈಕ್
ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ಸ್ ಆಗಿ ಯೂಸ್ ಮಾಡ್ತೀವಿ. ಲೈಕ್ ನಮಗೆ ಕೀವರ್ಡ್ಸ್ಗಳಾಗಿ ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಯಾವುದೇ ಒಂದು ವೆಬ್ಸೈಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಲ್ವಾ, ಸೊ SEOನ ಯೂಸ್ ಮಾಡ್ತೀವಿ ಆಪ್ಟಿಮೈಸೇಷನ್ ಟೆಕ್ನಿಕ್ಸ್ನ. ಸೊ ಅಲ್ಲಿ ನಾವು ಕೀವರ್ಡ್ಸ್ಗಳನ್ನ ಯೂಸ್ ಮಾಡ್ಕೋತೀವಿ. ಲೈಕ್ ಯಾವ ಬೇಸ್ಡ್ ಆನ್ ಕೀವರ್ಡ್ಸ್ಗಳನ್ನ ಅವ್ರು ಯೂಸ್ ಮಾಡ್ತಾರೆ, ಲೈಕ್ ಯಾವ್ಯಾವ ರೀತಿ ಯೂಸರ್ಸ್ಗಳು ಸರ್ಚ್ ಮಾಡ್ಬೋದು. ಲೈಕ್ ಒಬ್ಬರು DCT ಅಂತ ಸರ್ಚ್ ಮಾಡ್ಬೋದು, ಇಲ್ಲ ಪರ್ಟಿಕ್ಯುಲರ್ ಆಗಿ ಡಿಪ್ಲೊಮೊ CT ಅಂತ ಹಾಕ್ಬೋದು, ಇಲ್ಲ KEA DCT ಅಂತ ಹಾಕ್ಬೋದು. ಡಿಫ್ರೆಂಟಾಗಿ ಹಾಕ್ಬೋದಲ್ವ DCTನ ಸರ್ಚ್ ಮಾಡೋದು. ಲೈಕ್ ಇವಾಗ DCT 2024 ನೋಡೋರಿದ್ದೀರಾ, 2025, ಇಲ್ಲ DCT ಸಿಲೆಬಸ್, DCT ರಿಸಲ್ಟ್, DCT ನೋಟ್ಸ್ ಅಂತ ಡಿಫ್ರೆಂಟ್ ವೇಲಿ ಸರ್ಚ್ ಮಾಡಿರ್ತಾರೆ. ಸೊ ಅದೆಲ್ಲದನ್ನು ಕೀವರ್ಡ್ಸ್ಗಳನ್ನ ಗ್ಯಾದರ್ ಮಾಡಿ ಒಂದು ವೆಬ್ಸೈಟ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಅದೇ ರೀತಿಲಿ ಒಂದು ಫೌಂಡೇಶನ್ ಆಗಿ ಸರ್ವ್ ಮಾಡುತ್ತೆ. ಲೈಕ್ ಯೂಸರ್ಸ್ಗೆ ಏನೇನು ನೀಡ್ಸ್ ಇದೆ ಅದನ್ನು ಹೇಗೆ ಡಿಸ್ಕ್ರೈಬ್ ಮಾಡಬೇಕು, ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದನ್ನು ಪ್ರಾಪರಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ದೆನ್ ಇಂಪ್ರೂವ್ ಕಮ್ಯುನಿಕೇಷನ್ ಬಿಟ್ವೀನ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಟೀಮ್ಸ್. ಲೈಕ್ ಇದು ಪ್ರಾಪರಾಗಿ ಡಿಸ್ಕ್ರೈಬ್ ಮಾಡೋದ್ರಿಂದ, ಎಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಏನೇನು ವರ್ಕ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಟೆಕ್ನಿಕಲ್ ಫೀಲ್ಡ್ಸ್ ಮತ್ತು ನಾನ್ ಟೆಕ್ನಿಕಲ್ ಫೀಲ್ಡ್ಸ್ ಎಲ್ಲರಿಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಏನೇನು ವರ್ಕ್ ನಡಿಬೇಕು, ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಪ್ರಾಪರ್ ರಿಕ್ವೈರ್ಮೆಂಟ್ಸ್ ಈಸಿಯಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ದೆನ್ ಲಾಸ್ಟ್ ಒನ್ ಈಸ್ ಯೂಸ್ಫುಲ್ ಇನ್ UML ಡಯಾಗ್ರಾಮ್ಸ್ ಫಾರ್ ವಿಜುವಲ್ ಮಾಡೆಲಿಂಗ್. ಸೊ ಲೈಕ್ ಇವಾಗ ಪರ್ಟಿಕ್ಯುಲರಾಗಿ ಯಾವ್ದಾದ್ರು ಒಂದು ಡಿಸೈನ್ ಮಾಡಬೇಕು ಅಂತಂದರೆ, ಒಂದು ಪ್ರಾಡಕ್ಟ್ ಅಂತಂದರೆ, ಸೊ ಇವಾಗ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ, ಇವಾಗ ನೀವೇನೋ ಒಂದು ಜ್ಯುವೆಲ್ರಿ ಡಿಸೈನ್ ಮಾಡ್ತಿರ್ತಾರೆ. ಓಕೆನಾ, ಈ ಜ್ಯುವೆಲ್ರಿ ಬೇಕು ಅಂದರೆ, ನಿಮ್ಗೆ ಯಾವುದೋ ಒಂದು ಗೋಲ್ಡ್ ಚೈನ್ ಬೇಕು ಅಂದರೆ ಫಸ್ಟ್ ಏನು ಮಾಡ್ತೀರಾ, ಆ ಗೋಲ್ಡ್ ಚೈನ್ದು ಡಿಸೈನ್ ಮಾಡಿಸ್ತೀರಲ್ವ. ಸೊ ಆ ಡಿಸೈನ್ಸ್ಗಳು ಈ ಬೇಸ್ಡ್ ಆನ್ ದ ಡಿಸೈನ್ ಆ ಜ್ಯುವೆಲ್ರಿನ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅದೇ ರೀತಿ UML ಡಯಾಗ್ರಾಮ್ಸ್ ಅಂತ ಬರುತ್ತೆ. ಲೈಕ್ UML ಡಯಾಗ್ರಾಮ್ಸ್ ಅಂದರೆ ನೀವು ಯಾವುದೇ ಒಂದು ಸಾಫ್ಟ್ವೇರ್ಸ್ಗಳನ್ನ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದರೆ ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ UML ಡಯಾಗ್ರಾಮ್ಸ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಸಿಂಪಲ್ ಎಕ್ಸಾಂಪಲ್ ಅಂದರೆ ಲೈಕ್ ಫ್ಲೋ ಚಾರ್ಟ್ಸ್ಗಳಂದರೆ ಏನಾಗಿರುತ್ತೆ, ಆಲ್ಗರಿಥಮ್ಸ್ ಮತ್ತು ಫ್ಲೋ ಚಾರ್ಟ್ಸ್ ಅಂದರೆ ನಿಮ್ಗೆ ವಿಜುವಲ್ ರೆಪ್ರೆಸೆಂಟೇಷನ್ ಆಗಿರುತ್ತೆ. ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಫ್ಲೋ ಚಾರ್ಟ್ಸ್ ಅಂದರೆ ಏನು ಸ್ಟೆಪ್ ಅಂತೆಲ್ಲ ಅಲ್ವಾ. ಸೊ ವಿಜುವಲ್ ರೆಪ್ರೆಸೆಂಟೇಷನ್ ಅರ್ಥ ಆಗುತ್ತೆ. ಲೈಕ್ ಇವಾಗ ನೀವು ಇವಾಗ ಕ್ಲಾಸಲ್ಲಿ ಪಾಠ ಮಾಡೋದನ್ನು ಕೇಳೋದ್ಕಿಂತ ಲೈಕ್ ನಿಮ್ಗೆ ಅದನ್ನು ಕೂತ್ಕೊಂಡು ವಿಜುವಲ್ ರೆಪ್ರೆಸೆಂಟೇಷನ್, ವಿಜುವಲ್ ವ್ಯೂ ಅಲ್ಲಿ ನೋಡಿದ್ರೆ, ಲೈಕ್ ಮೂವೀಸ್ ಥರ ನೋಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತಲ್ವ. ಸೊ ಅದೇ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ಎಕ್ಸಾಮ್ಸ್ ಟೈಮಲ್ಲಿ ಬುಕ್ಕಲ್ಲಿ ಓದೋದಕ್ಕಿಂತ ಲಾಸ್ಟ್ ಮೂಮೆಂಟಲ್ಲಿ ಫ್ರೆಂಡ್ಸ್ ಹತ್ರ ಆನ್ಸರ್ ಕೇಳ್ಕೊಂಡು ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿಸ್ಕೊಂಡು ಅದನ್ನು ಬರೀತೀವಲ್ಲ, ಅದನ್ನು ನಾವು ಸಿಂಪಲಾಗಿ ಹೇಳ್ಬೋದು. ಲೈಕ್ ಆ ಥರ ಒಂದು ಸಾಫ್ಟ್ವೇರ್, ಒಂದು ಮಾಡೆಲ್ನ ಡೆವಲಪ್ ಮಾಡಬೇಕು ಅಂತಂದರೆ ಲೈಕ್ UML ಡಯಾಗ್ರಾಮ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ದಟ್ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಮ್ಗೆ ಈಸಿಯಾಗಿ ರಿಕ್ವೈರ್ಮೆಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು ಆ್ಯಂಡ್ ಈಸಿಯಾಗಿ ಮಾಡೆಲ್ನ ಡೆವಲಪ್ ಮಾಡ್ಬೋದು ಅಂತ. ಸೊ ವರ್ಕ್ ಫ್ಲೋಸ್ ಮತ್ತು ಯೂಸ್ ಕೇಸ್. ಸೊ ಇಲ್ಲಿಗೆ ಕಂಪ್ಲೀಟ್. ಲೈಕ್ ವರ್ಕ್ ಫ್ಲೋ ಡೆಫಿನೇಷನ್ ಪ್ರಾಪರಾಗಿ ಗೊತ್ತಿರಲಿ ಆ್ಯಂಡ್ ಯೂಸ್ ಕೇಸ್ ಡೆಫಿನೇಷನ್ಸ್ ಪ್ರಾಪರಾಗಿ ಗೊತ್ತಿರಲಿ. ಸೊ ಇವೆರಡು ಅಷ್ಟೇ ಸಾಕು, ಬೇರೆ ಇನ್ನೇನು ರಿಕ್ವೈರ್ಮೆಂಟ್ ಇಲ್ಲ ಇಲ್ಲಿ ಜಾಸ್ತಿ. ಯೂಸ್ ಕೇಸ್ ಡೆಫಿನೇಷನ್ಸ್ ಆ್ಯಂಡ್ ಯೂಸ್ ಕೇಸ್ದು ಏನು ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ವರ್ಕ್ ಫ್ಲೋ ಏನು ವರ್ಕ್ ಮಾಡುತ್ತೆ. ಲೈಕ್ ವರ್ಕ್ ಫ್ಲೋ ಅಂದರೆ ಏನಾಗಿರುತ್ತೆ ಆ್ಯಂಡ್ ಬಿಸ್ನೆಸ್ ಪ್ರೋಸೆಸ್ ಅಂದರೆ ಡಿಫ್ರೆನ್ಸ್. ವರ್ಕ್ ಫ್ಲೋ ಮತ್ತು ಬಿಸ್ನೆಸ್ ಪ್ರೋಸೆಸ್ ಡಿಫ್ರೆನ್ಸ್ ಆ್ಯಂಡ್ ಯೂಸ್ ಕೇಸ್ದು ಇಂಪಾರ್ಟೆನ್ಸ್ ಇಷ್ಟು ಗೊತ್ತಿರೋ ಈ ಟಾಪಿಕಲ್ಲಿ ಸಾಕು. ಸೊ ಇಲ್ಲಿಗೆ ನಿಮ್ಮ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಷನ್, ದಟ್ ಈಸ್ ಪಾರ್ಟ್ 1 ಏನಿತ್ತು. ಲೈಕ್ ಯೂನಿಟ್ಸಲ್ಲಿ 2 ಪಾರ್ಟ್ಸ್ ಇದೆ. ಒನ್ ಇಸ್ BPA ಆ್ಯಂಡ್ ಅನದರ್ ಒನ್ ಇಸ್ ERP. ಸೊ BPA ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ERPನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.